ಬರ್ತದೆ ಕಣಮ್ಮ. ನಿಮ್ಗೆ ಯಾವತ್ತಿದ್ರು ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಕಣಮ್ಮ, ಬಂದೇ ಬರುತ್ತೆ. ಪಟೇಲ್ರೆ, ಈ ಭಿಕ್ಷುಕರನ್ನು ಕರೆತಂದು ರಾಜ ಸಿಂಹಾಸನ ಮೇಲೆ ಕುಳ್ಳಿರಿಸಿ ರಾಜ್ಯಭಾರ ಮಾಡಿಸಿದ ಹಾಗೆ ಎಲ್ಲೋ ಇದ್ದ ಈ ಬಡವರನ್ನು ಕರೆತಂದು ಶ್ರೀಮಂತಿಕೆ ಪಡೆ ಕಟ್ಟುತ್ತಿದ್ದೀರಲ್ಲ, ಈ ನಿಮ್ಮ ಉಪಕಾರದ ಭಾರವನ್ನು ನಾನು ಏನೇನು ಜನ್ಮವಿದ್ದರೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಪಟೇಲ್ರೆ. ಅವರು ರಾಹುಲ್ ಪಾತ್ರದಲ್ಲಿ ಉಪಕಥಾನಾಯಕರು. ನಿನ್ನ ರುಂಡ ಮುಂಡವನ್ನು ಕೆಂಡಾಡಿದ ಅಕ್ಕಿ ಪಕ್ಷಿಗಳಿಗೆ ಹಾಕದಿದ್ದರೆ ನಾನು ರಾಹುಲನೇ ಅಲ್ಲ. ಖಳನಾಯಕರು ವೈಭವ್ ಪಾತ್ರದಲ್ಲಿ ಈ ನಾಟಕದ ವಿಶೇಷ ಖಳನಾಯಕರು. ವೈಭವ್ ಪಾತ್ರದಲ್ಲಿ ಎಂ ಅಜ್ಞಾತವಾಸಕ್ಕೆ ಕಳಿಸಿರುವೆ. ನೀನು ನನ್ನ ಪಾತ್ರಕ್ಕಾಗಿ ಸಿಕ್ಕಿರುವುದೇ ನನ್ನ ಸುದೈವ. ನನ್ನ ತಲೆ ಕೂದಲಿರುವಷ್ಟು ಮಾಡಿದೆ ಇದ್ಯಾವ ಜುನ್ಮೀರು. ಎಲ್ಲಾರು ಊಟ ಮಾಡಿದ್ರ? ಬತ್ತೀರಿ ಮ್ಯಾಲ ನೀರ ಬಿಟ್ಬಿಟ್ಟು ಗಂಡ ಕೊಟ್ಟಿರಿ 20 ಗಂಟೆ ಹಂಗೆ ಕೊಟ್ಟಿರ್ಬೇಕು. ಕಾನೂನು ದೃಷ್ಟಿಲಿ ಯಾರೇ ಅಪರಾಧ ಮಾಡಿದ್ರು ಅಪರಾಧನೇ. ಬಡವ ಶ್ರೀಮಂತ ಅಂತ ಭೇದ ಭಾವ ಇಲ್ಲ. ಬರ್ತೀನಿ. ರಘು ನಿನ್ನಂತ ನಡೆದಗೆಟ್ಟ ಹೆಣ್ಣು ಬದುಕಿರಬೇಕು, ಬದುಕಿ ಬೀದಿ ವಿಕಾರಿಯಾಗಬೇಕು. ಬೀದಿ ವಿಕಾರಿಯಾಗಿ ಬೀದಿ ಅರಿಯಬೇಕು. ಹಾಗೆ ಮಾಡದಿದ್ದರೆ ನಮ್ಮ ಹೆಸರು ಜಲವೆಕ್ಕಮಲ್ಲ, ಸಂಭ್ರಮನೇ ಅಲ್ಲ. ಪಿಸಿ ಉಮಾಶಂಕರ್ ಅವರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷರು, ದಯಮಾಡಿ ವೇದಿಕೆ ಬನ್ನಿ. ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀಯುತ ತಿಮ್ಮೇಗೌಡರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹಿರಿಯ ಕಲಾವಿದರು ಅವರಿಗೆ
ಸನ್ಮಾನಿತರು. ಸನ್ಮಾನಿತರಿಗೆ ಧನ್ಯವಾದಗಳು. ಸನ್ಮಾನಿತರೆಲ್ಲರೂ ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಸನ್ಮಾನಿತರೆಲ್ಲರೂ ಅನಂತ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ ವಿ ಮನೋಹರ್ ಸರ್ಗೆ ನಮ್ಮ ಗ್ರಾಮದ ಪರವಾಗಿ, ನಿಮ್ಮೆಲ್ಲರ ಅಭಿಮಾನದ ಪರವಾಗಿ ಈ ಒಂದು ವಿಶೇಷವಾದ ಸನ್ಮಾನವನ್ನ ಈ ಒಂದು ಸಂದರ್ಭದಲ್ಲಿ ನೀಡುತ್ತೇವೆ. ವಿಶೇಷ ಸನ್ಮಾನ ಸಂಗೀತ ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಶ್ರೀಯುತ ವಿ ಮನೋಹರ್, ಜನಪ್ರಿಯ ಸಂಗೀತ ನಿರ್ದೇಶಕರಾದ ವಿ ಮನೋಹರ್, ಮತ್ತೊಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಸನ್ಮಾನ. ಶ್ರೀಯುತ ಮತ್ತೊಬ್ಬರು ವಿಶೇಷ ಸನ್ಮಾನಿತರು. ಧನ್ಯವಾದಗಳು ಸರ್. ನಮ್ಮ ಮನೆಯ ಪ್ರತಿ ಮನೆಯಲ್ಲಿ ಶ್ರೀಯುತ ಸತೀಶ್ ಅವರು ನಮ್ಮ ದರ್ಬಾರ್ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು, ನಟರು. ಈ ನಮ್ಮ ನಾಟಕ ಮಂಡಳಿಯ ಪರವಾಗಿ ವಿಶೇಷವಾದ ಸನ್ಮಾನ. ಮತ್ತೊಮ್ಮೆ ನಿಮ್ಮ ಜೋರದ ಚಪ್ಪಾಳೆ. ಜಯರಾಮ್ ಅವರು ವಿಶೇಷ ನಮ್ಮ ಅಗ್ರಿಕಲ್ಚರ್ ರೇಷ್ಮೆ ಕೃಷಿಯ ನಮ್ಮ ಊರಿನ ಎಂ.ಇ. ಶಿವರಂಜೇಗೌಡ ಅವರಿಗೆ ಶ್ರೀಯುತ ತಿಮ್ಮೇಗೌಡ ಅವರಿಂದ ವಿಶೇಷವಾದ ಸನ್ಮಾನ. ಪಿಡಿಒ ನಿರಂಜನ್ ರವರು, ತಿಮ್ಮೇಗೌಡರವರು ನೀವೆಲ್ಲ ನೋಡ್ತಾ ಇದ್ದಾರೆ, ಕಣ್ಮುಂದೆ ಇದ್ದಾರೆ. ವಿಶೇಷವಾಗಿ ಹಿರಿಯ ರಂಗಭೂಮಿಯಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಇವರಿಗೆ ಈ ಒಂದು
ನಾಟಕ ಮಂಡಳಿಯ ಪರವಾಗಿ ಪಿತೃಪಕ್ಷದ ಹಬ್ಬದ ಪರವಾಗಿ ಈ ಒಂದು ಬೆಳ್ಳಿ ಕಿರೀಟ ಪಿ ಮನೋಹರ್ ಅವರಿಂದ ಸಮರ್ಪಣೆ. ಇವರ ಹಿನ್ನೆಲೆ ಟಿ ತಿಮ್ಮೇಗೌಡರವರು ಮದ್ದೂರು ತಾಲೂಕು ಆತಗೂರು ಹೋಬಳಿ ಮಾರದೇವನ ಗ್ರಾಮದಲ್ಲಿ ಲೇಟ್ ಶ್ರೀಮತಿ ತಿಮ್ಮಮ್ಮ ಮತ್ತು ದಿವಂಗತ ಚೇರ್ಮನ್ ತಿಮ್ಮೇಗೌಡರವರ ಮಗನಾಗಿ ದಿನಾಂಕ 3/6/1960 ಜನಿಸಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಲದೇವನಹಳ್ಳಿ ಗ್ರಾಮದ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮತ್ತು ಆತಗೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಪ್ರೌಢ ಶಿಕ್ಷಣವನ್ನು SC ಮಲ್ಲಯ್ಯ ಪ್ರೌಢಶಾಲೆ ಸೋಮನಹಳ್ಳಿಯಲ್ಲಿ ಹಾಗೂ ಭಾರತಿ ಕಾಲೇಜ್ KM ದೊಡ್ಡಿಯಲ್ಲಿ ರೇಷ್ಮೆ ಡಿಪ್ಲೊಮಾ ಮಾಡಿ ಆತಗೂರು PSCCಯಲ್ಲಿ ಗುಮಾಸ್ತರಾಗಿ 15 ವರ್ಷ ಸೇವೆಯನ್ನು ಸಲ್ಲಿಸುತ್ತಾರೆ. ಶ್ರೀಧರು ತಮ್ಮ 20ನೇ ವಯಸ್ಸಿನಲ್ಲಿಯೇ ಈ ಸೇವೆಯನ್ನು ಪ್ರಾರಂಭಿಸಿ ಶ್ರೀರಾಮನ ಪಾತ್ರ, ಶ್ರೀಕೃಷ್ಣನ ಪಾತ್ರ, ನಾರದನ ಪಾತ್ರ, 25ಕ್ಕೂ ಹೆಚ್ಚು ಬಾರಿ ಅರ್ಜುನನ ಪಾತ್ರ, 25ಕ್ಕೂ ಹೆಚ್ಚಿನ ಬಾರಿ ಅರ್ಜುನನ ಪಾತ್ರವನ್ನ ನಿರ್ವಹಿಸಿದ್ದಾರೆ ಶ್ರೀಯುತರು. ಮದ್ದೂರು ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಇವರ ಕಲಾವಿದವನ್ನು ನೋಡಿ ಕೆಲವು ಊರುಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. 1/5/1987 ಮುದುಗೆರೆ ಗ್ರಾಮದ ಲಕ್ಷ್ಮಮ್ಮ ಕೆಂಪೇಗೌಡರ ಮಗಳು ರಾಜೇಶ್ವರಿ ಇವರನ್ನು ಮದುವೆಯಾಗಿ ವಿವಾಹ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು, ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳಿದ್ದಾರೆ. ವಿಶ್ರಾಂತಿ ಜೀವನವನ್ನು ನಡೆಸುತ್ತಿರುವ ಶ್ರೀಧರು ಇನ್ನು 100 ಕಾಲ ಸುಖವಾಗಿರೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ನಮ್ಮೆಲ್ಲರ ವೇದಿಕೆಯ ಆಶೀರ್ವಾದ ಸದಾ ತಮಗೆ ಇರಲಿ ಅಂತ ಆ ಬಸವೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಿರೀಟ ಧಾರಣೆಯನ್ನ ಶ್ರೀಯುತ ಮನೋಹರ್ ಸರ್ ಅವರು ಕಿರೀಟ ಧಾರಣೆಯನ್ನ ಹಾಕುವುದರ ಮುಖಾಂತರ ಅವರ ಕಲಾ ಸೇವೆಯನ್ನು ಜ್ಞಾಪಿಸುತ್ತಿದ್ದಾರೆ. ಎಲ್ಲ ಅಭಿಮಾನಿಗಳ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ನಮ್ಮದ ಗೌರವ ಸೂಚನ. ಶ್ರೀಯುತರು ಇನ್ನು ಕಲಾದೇವಿಯ ಕಲಾ ಸೇವೆಯನ್ನ ಇನ್ನು ಕಲಾ ಸೇವೆಯನ್ನು ಈ ರಂಗಭೂಮಿಯಲ್ಲಿ ಕಲಾ ನಟವನ್ನು ಇನ್ನೂ ಸಹ ಭಗವಂತನ ಮುಗಿಸ್ತಾ ಪ್ರಾರಂಭಿಸುತ್ತಾ ಅವರಿಗೆ ಎಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ನಾವು ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸೋಣ. ಶ್ರೀಯುತ ಈ ಸಂಭ್ರಮವನ್ನ ತಾವೆಲ್ಲರೂ ಕಣ್ತುಂಬಿಕೊಂಡ ಸುಸಂದರ್ಭ ನಮ್ಮ ನಿಮ್ಮೆಲ್ಲರಿಗೂ ಇದೆ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಿರಿಯ ರಂಗಭೂಮಿ ಕಲಾವಿದರ ಸಂಘದಿಂದ ವಿಶೇಷ ಸನ್ಮಾನ, ಗೌರವ ಸಮರ್ಪಣೆ. ಕದಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷವಾದ ಸನ್ಮಾನ. ಮದ್ದೂರು ತಾಲೂಕು ರಂಗಭೂಮಿಯ ಕಲಾವಿದರಿಂದ ಮತ್ತೊಮ್ಮೆ ಸನ್ಮಾನ. ಮದ್ದೂರು
ಕಲಾವಿದರ ಸಂಘದಿಂದ ವಿಶೇಷ ಸನ್ಮಾನ ಶ್ರೀಯುತರಿಗೆ. ಶ್ರೀ 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 ಆಂಜನೇಯ ಸ್ವಾಮಿ ರಂಗಭೂಮಿ ಕಲಾವಿದರ ಸಂಘ ನಿಡಘಟ್ಟದವರಿಂದ ಇವರ ಅಧ್ಯಕ್ಷರಾದ ಸಿ ಕೃಷ್ಣೇಗೌಡ ಮತ್ತು ತಂಡದವರಿಂದ ತಿಮ್ಮೇಗೌಡ ಅವರಿಗೆ ವಿಶೇಷ ಸನ್ಮಾನ. ಶ್ರೀಯುತ ತಿಮ್ಮೇಗೌಡ ಅವರಿಗೆ ವಿಶೇಷ ಸನ್ಮಾನ. ಮಾರದೇವನಹಳ್ಳಿಯ ನಮ್ಮೆಲ್ಲ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇದು ಬಹಳ ತಿಂಗಳ ಗಂಟೆ ನಾವಿಲ್ಲಿ ಕಳೆದಿದ್ದೀವಿ. ಅನೇಕರ ಮನೆಯಲ್ಲಿ ಊಟ ಮಾಡಿದ್ವಿ. ಇದು ಒಂದು ರೀತಿಯ ನಮ್ಮ ತವರು ಮನೆಯಾಗಿದೆ. ಅಲ್ಲಿ ನಮ್ಮ ತಿಮ್ಮೇಗೌಡರ ಪರಿಚಯ ಆಗಿ ನಮ್ಮ ಇಡೀ ದರ್ಬಾರ್ ಟೀಮಿಗೆ ಸಾಕಷ್ಟು ಸಹಾಯ ಮತ್ತೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇವರು ನಮ್ಮ ಶಿವಣ್ಣ ಅವರು ಮತ್ತೆ ಇನ್ನು ಅನೇಕ ಇದು ಆದರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ತಿಮ್ಮೇಗೌಡರು ಸಾಕಷ್ಟು ನಮಗೆ ಒಂದು ರೀತಿಯ ನಮ್ಮ ಅಲ್ಲಿ ಉಸ್ತುವಾರಿ ನೋಡಿಕೊಂಡ್ರು ಕೂಡ ಅನ್ನೋದ್ರಲ್ಲಿ ತಪ್ಪಿಲ್ಲ. ಆಮೇಲೆ ಈ ಸಹೃದಯಿ ತಿಮ್ಮೇಗೌಡರು ಅನೇಕ ಸಲ ನಮ್ಮ ಟೀಮಿಗೆ ನಮ್ಮ ದರ್ಬಾರ್ ತಂಡಕ್ಕೆ ಊಟ ಕೂಡ ಹಾಕಿದ್ದಾರೆ, ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಊಟ ಹಾಕಿದವರು ತುಂಬ ಜನ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ ನಮ್ಮ ಅನ್ನದಾತರು. ಹಾಗೆ ತಿಮ್ಮೇಗೌಡರು ಸಾಕಷ್ಟು ಸಮಾಜ ಸೇವೆ ಮಾಡುವಂಥ ಒಬ್ಬ ಗಣ್ಯರು ಮತ್ತು ಉತ್ಸಾಹಿ ಒಬ್ಬ ತರುಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ತಾರುಣ್ಯ ಯೌವನ ಅನ್ನೋದು ವಯಸ್ಸಿನ ಮೇಲೆ ಅಲ್ಲ, ಅವರವರ ಉತ್ಸಾಹದ ಮೇಲೆ. ತಿಮ್ಮೇಗೌಡರು ಭಾಳ ಉತ್ಸಾಹಿ. ಎಲ್ಲ ಕೆಲಸಗಳಲ್ಲಿ ಅವರು ಮುಂದೆ ನಿಂತು ಮಾಡಿಸ್ತಾರೆ, ಜವಾಬ್ದಾರಿಯಿಂದ ಮಾಡಿಸ್ತಾರೆ. ಅದರಿಂದಾಗಿ ಅಲ್ಲೆಲ್ಲವೂ ಅಚ್ಚುಕಟ್ಟಾಗಿ ಆಗುತ್ತೆ. ಇವತ್ತು ಅವರಿಗೆ ಸನ್ಮಾನ ಆಗ್ತಾ ಇರೋದು ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ. ತಿಮ್ಮೇಗೌಡರಿಗೆ ಇಂಥ ಸನ್ಮಾನಗಳು ಅನೇಕ ಆಗ್ತಾ ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಹಾಗೆ ಇನ್ನು ಮುಂದೆ ನಾಟಕ ಎಲ್ಲ ನೋಡೋದಕ್ಕೆ ನೀವು ಬಹಳ ಕುತೂಹಲ ಹೊಂದಿದ್ದೀರಾ. ನಾನು ಹೆಚ್ಚು ಮಾತಾಡಲ್ಲ, ಯಾಕಂದರೆ ನಾನು ಯಾರಂತ ನಿಮ್ಗೆ ಗೊತ್ತು. ಯಾಕಂದರೆ ನಿಮ್ಮ ಮನೆ ಮಗಂತ ನಾವು ಇಲ್ಲೆಲ್ಲ ಓಡಾಡಿದ್ವಿ. ನಾನು ಹೆಚ್ಚು ಮಾತಾಡಲ್ಲ. ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತು. ನೆನಪಿನ ಕಾಣಿಕೆ ಶ್ರೀಯುತ ಮನೋಹರ್ ಸರ್ ಅವರಿಂದ ಸಾಲು ಸಮರ್ಪಣೆ ಶ್ರೀಯುತ ಪಿಡಿ ಅವರಿಂದ, ನಿರಂಜನ್ ಸರ್ ಅವರಿಂದ, ನಾಗೇಶ್ ಅವರಿಗೆ ಅನಂತ ಧನ್ಯವಾದಗಳು. ದಯಮಾಡಿ ಅವರಿಗೆ ನಾಟಕ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಚೇತುಗಳು. Bangla
ತಾಯಿ, ಈ ಜಗತ್ತಿನಲ್ಲಿ ನೂರಾರು ಹೆಸರುಗಳಿಂದ ಹೆಸರುವಾಸಿಯಾಗಿ ಎಷ್ಟೋ ಕೋಟಿ ಜೀವ ಸಂಪತ್ತನ್ನ ಸಾಕ್ತಾ ಇರೋ ತಾಯಿ ಮಹಾಮಾಯಿ, ನಮ್ಮೆಲ್ಲರನ್ನ ಕಾಪಾಡೋಣೆ ನಿನ್ನದು ತಾಯಿ, ನಿನ್ನದು. ನಾನು ಹುಟ್ಟಾನೆ ತಾಯಿನ ಕಳ್ಕೊಂಡೆ, ಆದ್ರೆ ಇವತ್ತು ನನ್ನ ಅಪ್ಪ ನನ್ನ ಅಣ್ಣಂದಿರ ಆಶ್ರಯದಲ್ಲಿ ಬೆಳೀತಾ ಇದ್ದೀನಿ. ನಮ್ಮ ಕುಟುಂಬವನ್ನ ಯಾವತ್ತೂ ಕೈ ಬಿಡಬೇಡ ತಾಯಿ, ನಮ್ಮ ಕುಟುಂಬವನ್ನ ಕೈ ಹಿಡಿದು ಕಾಪಾಡು ತಾಯಿ. ಅಮ್ಮ ಬಂದ ನಿನ್ ಪೂಜೆ ಮುಗಿತೇನಮ್ಮ? ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು, ನೀ ಮಾತ್ರ ಈ ದೇವರನ್ನು ಮಾತ್ರ ಕೈ ಬಿಡ್ಲಿಲ್ಲ. ಇವತ್ತೆಲ್ಲ ನಾಳೆ ನಿಮ್ಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಕಣಮ್ಮ, ಬಂದು ಬರುತ್ತೆ. ಒಳ್ಳೆ ದಿನಗಳು ಅಪ್ಪಾಜಿ, ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ? ಇದು ಹುಟ್ಟಾಗಿದ್ದ ಇವತ್ತವರೆಗೂ ಕಷ್ಟದ ದಿನಗಳಲ್ಲೇ ಕೈ ತಾಳ್ತಾರೋ ನಾವು, ನಮಗೆ ಒಳ್ಳೆ ದಿನ ಬರೋದಕ್ಕೆ ಸಾಧ್ಯನಾ? ನಮ್ಮ ಬಾಳಿನಲ್ಲಿ ಮುಂಬಾಳಿನ ಬೆಳಕಾಗಿ ಯಾವಾಗ ಬರುತ್ತೋ ನನಗದ್ದು ಒಂದು ಗೊತ್ತಿಲ್ಲ. ಮಗಳೇ, ನಾವು ನಂಬಿದ ದೇವರು ಅಂಬಳಿನ ಗಂಜಿನ ಕೊಟ್ಟು ನಮ್ಮ ಕಾಪಾಡ್ತೇವೆ ಕಣಮ್ಮ. ಮಗಳೇ, ಒಂದ್ ವಿಷಯ ಹೇಳನ್ನ ಮರ್ತ್ಬಿಟ್ಟಿದ್ದೆ. ನಿನ್ನ ಕೇಳಪ್ಪಾಜಿ, ಅದೇನು ಅಂತ? ಏನಿಲ್ಲ ಕಣಮ್ಮ, ನಿನ್ನ ನೋಡಕ್ಕೆ ಒಂದು ಗಂಡು ಬರ್ತೀನಿ ಅಂತ ಹೇಳಿತ್ತು. ಅದಕ್ಕೆ ನಿಮ್ಮ ಅಣ್ಣ ಪ್ರಜ್ವಲ್ಲು ದತ್ತಾಯವರು ಮನೆ ಹತ್ರ ಹೋಗಿದ್ದಾನೆ. ಅಪ್ಪಾಜಿ, ನಿಮ್ದು ಎಂತ ಹುಚ್ಚು ವ್ಯಾಮೋಹ ಅಂತ. ನನ್ನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನೋಡಿ, ನನ್ನ ಮದುವೆ ಇಷ್ಟು ಬೇಗ ಬೇಡ. ಮೊದಲು ನನ್ನ ಅಣ್ಣಂದ್ರು ಓದ್ ಮುಗಿಲಿ. ಅವರು ಓದ್ ಮುಗಿದ ಮೇಲೆ ಒಳ್ಳೆ ಮನೆತನದ ಹುಡುಗಿಯರನ್ನ ತಂದು ನೋಡಿ, ಅವರು ಶ್ರೀಮಂತ ಆಗ್ತಿದ್ರು ಪರವಾಗಿಲ್ಲ, ಹೃದಯದಲ್ಲಿ ಶ್ರೀಮಂತರಾಗಿದ್ರೆ ಅಷ್ಟೇ ಸಾಕು ಅಂತವ್ರು ನಮ್ಮ ಮನೆಗೆ ನನ್ನ ಅತ್ತಿಯಾಗಿ ಬಂದ್ಮೇಲೆ ಆಮೇಲೆ ನನ್ನ ಮದುವೆ ವಿಚಾರ ಬಗ್ಗೆ ಮಾತಾಡೋರಂತೆ. ಈಗ ನನ್ನ ಮದುವೆ ವಿಚಾರ ಬಗ್ಗೆ ಮಾತಾಡ್ಬೇಡಿ. ನಿಮ್ಮ ಅಣ್ಣರು ಗಂಡಸರು ಕಣಮ್ಮ, ಅವ್ರ ಮದುವೆ ಆಗ್ಲಿ, ಕೆಲಸ ಸಿಗದೇ ಇರಲಿ, ಆದರೆ ನಿನಗೆ ತವರು ಮನೆ ಶಾಶ್ವತ ಅಲ್ಲ ಪುಟ್ಟಿ, ಶಾಶ್ವತ ಅಲ್ಲ. ಭಾರತ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಜನ್ಮಪಟ್ಟ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನೂ ತೊರೆದು ತವರು ಮನೆ ಬಿಟ್ಟು ಗಂಡನ ಮನೆ ಸೇರೋದು ಪುಣ್ಯ ಕಣಮ್ಮ, ಪುಣ್ಯ. ಸಂಸಾರದ ನೀನಾಗಬೇಕು ಮಗಳೇ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ, ನೀನಾಗಬೇಕು ಮಗಳೇ.
ಅಪ್ಪಾಜಿ ಹೆತ್ತು ಹೊತ್ತು ಸಾಕಿ ಸಲುಹಿದ ಈ ನನ್ನ ಸ್ವಾಮಿ ಒಂದು ಹೆಣ್ಣು ಹುಟ್ಟಾನೆ ತವರಿನ ಆಶ್ರಯದಲ್ಲಿ ಬೆಳೀತಾಳೆ. ಆದರೆ ಅವಳು ಬೆಳೆದಾದ್ಮೇಲೆ ಗಂಡನನ್ನ ಸಂಕೋಲೆಯಲ್ಲಿ ಅವಳು ಜೀವನವನ್ನ ಸಾಗಿಸ್ಬೇಕು. ಅದೇ ಅವಳ ನಿಯಮ ಅಪ್ಪಾಜಿ, ನಿಯಮ. ಆದ್ರೂ ಹೀಗೆಲ್ಲ ಇದ್ಮೇಲೂ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂದ್ರೆ ಎಷ್ಟು ದುಃಖ ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಪ್ಪಾಜಿ. ನಿನ್ನ ನೋವಿನ ಸಂಕಟ ನನಗೆ ಅರ್ಥ ಆಗ್ತಾ ಇದೆ ಮಗಳೇ. ಹೆಣ್ಣು ಜನ್ಮ ಕೊಟ್ಟ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಇಷ್ಟೇ ಮಾಡಿದರು. ಗಂಡನ ಮನೆಗೆ ತವರು ಮನೆ ತೊರೆದು ಗಂಡನ ಮನೆ ಆಶ್ರಯ ಮಾಡೋದೇ ಹೆಣ್ಣಿನ ಕರ್ತವ್ಯ ಕಣಮ್ಮ. ಅದಕ್ಕೆ ಕಣಮ್ಮ ಹೆಣ್ಣನ್ನು ತ್ಯಾಗವೇ ಅಂತ ಕರೆಯೋದು. ಏನಿಲ್ಲ ಕಣ ಬಾವ, ನಿಮ್ಮ ತಂಗಿ ನೋಡಕ್ಕೆ ಯಾರೋ ಗಂಡು ಕರ್ಕೊಳ್ತೀನಿ ಅಂತ ನಿಮ್ಮ ಅಣ್ಣನಿಗೆ ಇವರು ದತ್ತಾಯದರು ಹೇಳಿದಂತೆ. ಆ ವಿಚಾರ ಮಾತಾಡ್ತಾರೆ ಕಣ್ ಬಾರೋ. ಏನು ಸಂಗವನಿಗೆ ಗಂಟು ಬರ್ತೀಯಾ ಅಪ್ಪಾಜಿ? ಸಂಗವನಿಗೆ ಕಂಕಣ ಬಾಧ್ಯ ಕೂಡ ಬಂದ್ಬಿಟ್ರೆ ತಾವು ಟೂಮಂತ ವಾಲ್ಗ ಮುಗಿಸ್ಬಿಡೋದೆ ಅಪ್ಪಾಜಿ. ಯಾವಾಗ್ಲೂ ಬರೀ ತಮಾಷೆ ಮಾಡಿದೆ, ನಿನ್ ಕೇಳಿದ್ರೆ ಜಾಸ್ತಿ ಆಯ್ತು. ವಸಂತಕಾಲ ಬಂದಾಗ ನೆನಗಾರ ಮನೆಯಲ್ಲಿ ನನಗೆ ನಿಮ್ಮ ಅಣ್ಣ ಪ್ರಜ್ವಲ್ ಇಲ್ಲೇ ಬರ್ತಾರಮ್ಮ. ಹೋಗಿನ ಕೆಲಸ ಏನಾಯ್ತಪ್ಪ? ಅದೇನು ಸ್ವಲ್ಪ ವಿಷಯನ ನಮಗೂ ಸ್ವಲ್ಪ ಅರ್ಥವಾಗ್ಲಿ. ಆಮೇಲೆ ಏನಾಯ್ತಪ್ಪ? ಆಮೇಲೆ ಏನಾಯ್ತಪ್ಪ? ವರದಕ್ಷಿಣೆ ವರಪತ್ತರ ವಿಷಯ ಏನಾದ್ರು ಮಾತಾಡ್ತೇನಣ್ಣ? ಎಲ್ಲ ಹೇಳ್ಬೇಕಣ್ಣ. ಇಂಥ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರ ಯಾರಿಗೆಲ್ಲಪ್ಪ
ಸಾಕು. ನೀವು ಗಣೇಶ ದೇವಸ್ಥಾನದ ಸಿಂಪಲ್ ಆಗಿ ಸರಳವಾಗಿ ಮದುವೆ ಮಾಡ್ಕೊಂಡ್ಬಿಟ್ರೆ ನೀವು ಹುಡುಗಿನ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರಪ್ಪ. ಭೂಮಿಯಲ್ಲಿ ಕಾಲಕ್ಕೆ ಬೆಳೆ ಆಗ್ತಾ ಇರೋದು. ತಂಗಿ ಇನ್ನೇ ತಂಗಿ ನಿನಗೆ ಕಕ್ಕಡ ಭಾಗ್ಯ ಕೂಡ್ಕೊಂಡ್ಬಿಟ್ಟಿದೆ. ರಾಮ್ ಅಂತ ಇನ್ನು ವರ್ಗ ಉಳಿಸ್ಬಿಡೋದೇ ತಂಗಿ. ಈ ಭೂಮಿಯ ಮಂಟಪ ಮಾಡಿ ತಾರಗಳ ತೋರಣದ ಜೀವಗಳ ಜೋಡಿಸುವ ಮಧುಮಗಳ ಬಂಧು ಎಂದು
ತುಂಬಿಕೊಂಡು ಬಾಯನ್ನು ಕೋರ್ಕೊಳ್ಳುವ ತರುಣಿಯರನ್ನ ನನ್ನ ತೋಳ ಬಂಧನದ ರೆಕ್ಕೆಯಲ್ಲಿ ಬಂಧಿಸಿ ಪರಾಸಗತೆಯ ಪರಮಾನಂದ ಹೊಂದುವುದೇ ಕಿಂಗ್ ಸಂಭ್ರಮಣ ಸ್ಪೆಷಾಲಿಟಿಯ. ನಾನು ಈ ಊರಿನ ಅಗರ್ಭ ಶ್ರೀಮಂತ ವೈಭವನ ಎಸ್ಟೇಟಿನ ಮ್ಯಾನೇಜರ್ ಹಾಗೂ ಅವನ ದೂರದ ಸಂಬಂಧಿ. ಆ ವೈಭವನಿರುವ ಏಕೈಕ ತಂಗಿ ಅಂದ್ರೆ ಸೌಂದರ್ಯ. ಅವನ ಸೌಂದರ್ಯ ಎಂಬ ಹೆಸರಿಗೆ ತಕ್ಕಂತೆ ಅಪ್ಸರೆ. ಆ ಅಪ್ಸರೆ ನನ್ನ ಪಾಲಿಗೆ ಬಂಗಾರದ ಗೊಂಬೆ. ಆ ಬಂಗಾರದ ಗೊಂಬೆಯ ಮೇಲೆ ದೇವಾನ್ಯ ಕಿಡಿಯನ್ನು ಸಿಡಿಸಿ ನಾನು ಎಳೆದಿರೋ ಪ್ರೀತಿ ಪ್ರೇಮವೆಂಬ ಬಲೆಯಲ್ಲಿ ಅವಳನ್ನು ಪ್ರಜ್ವಲಿಸುವಂತೆ ಮಾಡಿ ಅವಳನ್ನು ನನ್ನವಳನ್ನಾಗಿ ಮಾಡಿಕೊಂಡು ಆ ವೈಭವದ ಆಸ್ತಿ ಪಾಸ್ತಿಗೆಲ್ಲ ಅಧಿಪತಿ ಆಗಲೇಬೇಕು. ನಾನೇನಂತ ತಿಳ್ಕೊಂಡಿದ್ದೀಯ? ಒಂದು ಗಂಟೆಯಿಂದ ಒಂದೇ ಸಮಯ ನೀರ ಬಿಟ್ಟಿದ್ರೆ ಇನ್ನೂ ಕೊಡು ಅಂತ ಜಗತ್ ಗೊತ್ತಿದೆಯಲ್ಲ. ನೀನ್ ಕೇಳಿದ್ರೆ ನೀರು ಕೊಡುತ್ತೆ ಜನ ಇಟ್ಬಿಟ್ಟೈತೆ. ಬಿಲ್ ಕೇಳಕ್ ಬಂದ್ರೆ ಮುಂದಿನ ತಿಂಗಳು ಕೊಡ್ತೀನಿ ಅಂತೀವಿ. ಗಂಟೆ ನೀರು ಬಿಡ್ಬೇಕು. 1 ಗಂಟೆ 5 ನಿಮಿಷ ಕಮ್ಮಿ ಆಗ್ತಿಲ್ಲ. ನಿಮ್ಗೆ ಬೇಕಾದ್ರೆ ನಾ ಗಂಟೆ ಗಂಟೆ ನೀರು ಕೊಡೋದೇ ಇಲ್ಲ. ಏನಾಯ್ತು? ಎಲ್ಲಾಯ್ತು? ನೀನು ಮನೇಲಿ ಎಂಟಮ್ಮೆ ಕರಿಯ ಅಲ್ಲ ಮಾತ ಏನಿರೋ ಆನ ಬಂದಂಗೆ ಗೊತ್ತಿಲ್ಲಯ್ಯ. ನನ್ನ ನೋವು ಎಲ್ಲ ಚೆಲ್ಲೋಯ್ತಲ್ಲ. ಯಾವನಯ್ಯ ನೀನು? ನೀನಾ ಮಾವ? ನಾನು ಯಾವನ ಕುಡುಗ ಬಂದು ಇಕ್ಕಿ ಒಂದು ಅನ್ಕೊಂಬಿಟ್ಟೆ. ಬೇರೆ ಯಾರು ಅನ್ಕೊಂಡ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೆ. ಈಗ ನೀನು ನೋಡಿದ್ನಲ್ಲ. ಹೌದಾ? ಆಯ್ತು ಬಿಡು ಮಾವ. ಈಗ ನಾನು ನೋಡಿದ್ಮೇಲೆ ನೀನ್ ಹೇಳಿರೋ ಪಿತ್ತ ಎಲ್ಲ ಒಂದೇ ಸಮನೆ ಹಂಗೆ ಸೈ ಅಂತ ಕೆಳಗೆ ಬೀಳ್ತದೆ. ಅಲ್ಲ ಮಾವ, ನಿನ್ನೆ ಬೆಳಗ್ಗೆ ನಾನ್ ಮನೆ ತಾವು ಸಗಣಿ ಹಾಕ್ಬಿಟ್ಟು ರಂಗೋಲೆ ಬಿಡ್ಬೇಕಾದ್ರೆ ನೀನು ಕಿತ್ತೋಗಿರೋ ಸೈಕಲ್ಗೆ ಆ ಸ್ಪಾನರ ಸಿಗಿಸ್ಕೊಂಡು ಟಣ್ಣ ಟಣ್ಣ ಅಂತ ಬೆಲ್ ಹೊಡ್ಕೊಂಡು ಆ ಕಿತ್ತೋಗಿರೋ ಮೊಬೈಲಲ್ಲಿ ಸಾಂಗ್ ಹಾಕೊಂಡು ನೀವು ತುಂಬಾ ಹೋಯ್ತಾ ಇರ್ತೀಯಲ್ಲ. ನೋಡು ಜನ ಏನಂತಾರೆ? ಅದೇ ನೀನೇ ಹೇಳು. ರಾತ್ರಿ ಎಲ್ಲ ನಿದ್ಗೆಟ್ಟವನೆ ಮೋಟ್ರ ಮಾಡಿ ನಿದ್ದೆ ಬರ್ದೇ ಇರ್ಲಿ ಅಂತ ಮೊಬೈಲ್ ಅಲ್ಲಿ ಸಾಂಗ್ ಕೇಳ್ಕೊಂಡು ಸೈಕಲ್ ಬೆಲ್ಲ ಅಂತ ಹೊಡ್ಕೊಂಡು ನೀರು ಕುಡ್ಕೊಳ್ತಾವನೆ ಅಂತ ತಿಳ್ಕೊಳ್ತಾರೆ. ಅಲ್ಲ ಬೆಳಗಾದ ನಿದ್ಗೆರಕು ಅಂತ ಕೆಲಸ ಏನ್ ಮಾಡ್ದೆ? ಏನ್ ಮಾಡಿದ್ರೆ ಕೇಳ್ತೀಯ? ರಾತ್ರಿ ಎಲ್ಲ ನಿದ್ಗೆಟ್ಟು ಟ್ಯಾಂಕ್ ಮುಗಿಸ್ಬೇಕು. ಬೆಳಿಗ್ಗೆ ಹೋಗಕ್ಕೆ ಎದ್ದು ಕಂಬ್ಲಿಯೋ ಕಟ್ಟಿಯೋ ತಂದು
ಚಳಿ ಮಳೆ ಅಂದ್ರೆ ಎಲ್ಲೆಲ್ಲಿ ವಾರಗಳಿವೆ ಅಲ್ಲೆಲ್ಲ ನನ್ನ ಸ್ಪಾರ ಕೆಲವು ವಾರಗಳು ಸೈಡ್ ಕಿವಿನೇ ಇಲ್ಲ ಅಂತ ಜಾಗಕ್ಕೆಲ್ಲ ನನ್ನ ಕೈಯಾಗೆ ತಿರುಗಿಸ್ಬೇಕು. ಅಲ್ಲ ಮಾವ, ನೀನ್ ಈ ಕೆಲಸ ಎಲ್ಲ ಮಾಡ್ಲಿ ಅಂತ ತಾನೆ ಪಂಚಾಯತಿಯವರು ಕೊಡ್ತಾರೆ ಪಂಚಾಯತ್ ಸಂಬಳವ. ಅವ್ರು ಸಂಬಳ ಹಂಚ್ಕೊಂಡ್ಬಿಟ್ರೆ ಸೈಕಲ್ ಪಂಪ್ಗೂ ಸಂಘಗೂ ಸಂಘಕ್ಕೂ ಆಯ್ತು ಮಾವ, ಒಂದ್ ಕೆಲಸ ಮಾಡು, ಇಂತಿಂತ ಬೀದಿಗೆ ಇಂತಿಂತ ಟೈಮ್ ನೀರ್ ಬಿಡ್ತೀನಿ ಅಂತ ಟೈಮ್ ಟೇಬಲ್ ಹಾಕೋಬಿಡು. ಆಗಲ್ಲ, ನನ್ನ ಹತ್ರ ಇರುವುದು ಒಂದೇ ಮೋಟ್ರು. ಪವರ್ ಇದ್ದಾಗ ಪವರ್ ಕಮ್ಮಿ ಯಾವ ಲೆಕ್ಕಾಚಾರದ ನಾವು ಟೈಪ್ ಬರ್ಬೇಕಾದ ನೀರು ಬಿಡೋಣ ಹೇಳು. ಆಯ್ತು, ನೀನ್ ಮೋಟ್ರ್ ಯಾವ ಪವರ್ ಜೋರಾಗಿ ಬರ್ತದೋ ಹಾಗೆ ಧಮ 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 ಅಂತ ಊರೋಗೆಲ್ಲ ಬಿಟ್ಬಿಡುವಂತೆ. ನಮ್ಮ ಮನೇಲಿ ನೆಲ್ಲಿ ಕೆಟ್ಟೋಗ್ಬಿಟ್ಟು ನೀರು ತೊಟ್ಟ 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 ಅಂತ ತೊಡಗ್ತದೆ. ನಮ್ ಬೀದಿ ಕಡೆ ನೀರ್ ಬಿಟ್ಟಾಗ ನನ್ಗೊಸಿ ಹೇಳು, ನಮ್ಮ ಮನೆ ಬಂದೊಸಿ ನೆಲ್ಲಿ ರೆಡಿ ಮಾಡ್ಕೊಡು ಮಾವ. ಮ್ಯಾಗ್ಲೂ ಕೆಲವರು ಎರಡು ಮಾಡಿಯ ನೀನು ಒಂದು ಥ್ರೆಡ್ ಹಾಕಿ ವೆಲ್ಡಿಂಗ್ ಗುಟ್ಟಾಗಿರ್ಬೇಕು. ವೆಲ್ಡಿಂಗ್ ಮಾಡಿ ಸರಿಪಡಿಸ್ತೀನಿ, ನೀನೇ ಚಿಂತೆ ಮಾಡಬೇಡ. ಅಷ್ಟ್ ಮಾಡುವವ. ನನಗಂತೂ ಆ ನೀರು ತೊಟ್ಟ 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 ಕೇಳಿ ಕೇಳಿ ಕಿವಿಯೆಲ್ಲ ಕಿವುಚ್ ಕೊಟ್ಬಿಟ್ಟದೆ. ಇವತ್ತು ಅದ್ರ ಗತಿ ಕಾಣಿಸ್ತೀನಿ, ಅಕ್ಕೆ ಬಂದಿರೋದು ನೋಡು. ಆಯ್ತು ಮಾವ, ಸ್ಪಾನರ್ ಗಟ್ಟಿ ಇರ್ಕೋ, ನಮ್ಮ ಅಪ್ಪ ಕಾಯ್ತಿರ್ತಾನೆ, ನಾನೇನ್ ಬರ್ತೀನಿ. ಮೊಳಗಾದ್ರೆ ನೀವು ಪುಟ್ಟಿಯ ಗಟ್ಟಿ ಹಿಡ್ಕೊ ಅಂದಲ್ಲ ಸ್ಪಾನರ್ನ ಅದನ್ನೂ ಮಡಗ್ಬಿಟ್ಟಿದ್ದೀನಿ. ಈಗ ನಿನ್ನೆ ಗಟ್ಟಿ ಹಿಡ್ಕೋಬೇಕು. ಮಾವುದು ಯಾವಾಗ ಇದ್ದದ್ದೆ. ಮೋಟ್ರ್ ಆನ್ ಮಾಡುವ ಅಂದ್ರೆ ಕರೆಂಟ್ ಬೇರೆ ಇಲ್ಲ, ಒಬ್ಬನೇ ಇರುವ ಅಂದ್ರೆ ಬೇಜಾರು ಬೇರೆ ಆಯ್ತದೆ. ಏನ್ ಮಾಡೋದು? ಯವನ ಆ ಕಾಸ ನೋಡ್ಕೊಂಡು ಬಂದಿರೋ ಅವಕಾಶನ ಕಳ್ಕೋಬಾರ್ದು. ಆಗಿದ್ರು ಒಂದು ಆಟ ಆಡಿದ್ವಿ. ಯಾವ ಆಟ ಮಾವ? ಮಮ್ಮಿ ಡ್ಯಾಡಿ ಆಟ ಆಡೋದು. ನೀನ್ ಬಾಳ ಖತರ್ನಾಕ್ ನೋಡು. ಈ ಖತರ್ನಾಕ್ ಮಮ್ಮಿ ಈ ಕಲಾಪುರ ಡ್ಯಾಡಿ ಹತ್ರ ಭಾಷೆ ತಗೊಂಡವ್ರಿ. ಏನಂತ? ಈ ಕನ್ನಡ ಚಲಿಯ ನಾನು ಹಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಅಂತಾದ್ರಲ್ಲಿ ಮಮ್ಮಿ ಡ್ಯಾಡಿ ಆಟ ಆಡೋದ ತಪ್ಪೇನಿರುತ್ತೆ. ಇದೆಲ್ಲ ಬೇಡ ಅಂತ ನನ್ನ ಜೀವನದಲ್ಲಿ ಸರಿ ತಪ್ಪು ಅನ್ನೋ ಮಾತೇ ಇಲ್ಲ. ನನ್ನ ದಂತದ ಬೊಂಬೆ ಗುರುವಾರಕ್ಕೆ 6 ತಿಂಗಳು ನಾನು ನೋಡಿ ಪ್ರೀತಿ ಮಾಡಿ ಲಾಭವಾಗಲಿಲ್ಲ ನೋಡಿ ನೋಡಿ. ದಂತದ ಬೊಂಬೆ ನಡೆದರೆ ನೀನು ನಡು ಮುರಿಯುವ ಬೊಂಬೆ.
ಎಸ್ಟೇಟಿನ ಮೇಲೇಜರಷ್ಟೇ. ನನಗಿರುವವರೇ ಒಬ್ಬರೇ ತಂಗಿ ಸೌಂದರ್ಯ. ಅವರಿಗೆ ಪ್ರೀತಿ ಪ್ರೇಮ ಎಂಬ ಬ್ರಹ್ಮಾಸ್ತ್ರ ಬಳಸಿ ತಿರುಪ ಮಾಡಿ ಗುಡಿಯಲ್ಲಿ ಮರಳಿ ರಾಜಭೋಗದ ಕನಸು ಕಂಡಂತೆ ನಮ್ಮ ಇಡೀ ಆಸ್ತಿಯ ಅಧಿಪತಿಯಾಗಬೇಕೆಂದು ಕನಸು ಕಾಣುತ್ತಿರುವುದು. ಬೆಳೆಯುವ ಪೈರ ಮೊಳಕೆಯಲ್ಲಿ ಜಿಗಿಟಿ ಹಾಕಿದಾಗೆ ಅವರಿಬ್ಬರ ಪ್ರೀತಿ ಪ್ರೇಮಕ್ಕೆ ಕಣ್ಣೀರೆಸಿ ನನ್ನ ರಾಗ ತಾಳಕ್ಕೆ ಕುಣಿಯುವ ಒಬ್ಬ ವಿದ್ಯಾವಂತರನ್ನು ಪತ್ತೆ ಹಚ್ಚಿ ಅವರಿಗೆ ಮಾಂಗಲ್ಯ ಧಾರಣೆ ಮಾಡಿಸಿದರೆ ಇಡೀ ನನ್ನ ಲೈಫ್ ಸಾವಿರ ಹಳೆಯಂತೆ ಮಾಡುತ್ತಾನೆ, ಮಾಡುತ್ತಲೇ ಇರುತ್ತಾನೆ. ನರ್ತನ ಶೃಂಗೇರಿ ಸಾರದಾಂಬೆ ಬರುವಂತ ಮಧುರ ಗಾನ. ನೀವು ಧರಿಸಿರುವ ಉಡುಗೆ ತೊಡುಗೆಗಳ ನೋಡುತ್ತಾ ಇದ್ರೆ ಯಾವುದು ಸುರಲೋಕದ ಸುಗಂಧ ಭರಿತ ಪುಷ್ಪ. ನಮ್ಮಂತ ರುಚಿಕ ಸಿಕ್ಕಾಮಣಿ ಮೈ ತಣಿಸಲು ಆದರೆಯಿಂದ ಈ ಭೂಮಿಗೆ ಇಳಿದು ಬಂದಂತೆ ಮಾಡುತ್ತಿರುವವ ಯಾರಿವರು? ಯಾರಾದರೇನು ನಿಂತಿರುವ ಈ ಹೆಬ್ಬುಲಿಗೆ ಆಹಾ ಬೇಟೆ ಆಹಾರವಾಗಲೇಬೇಕು. ನನ್ನ ಮಾತಿಗೆ ಸಮ್ಮತಿಸಿದರೆ ಸ್ವರ್ಗ, ಇಲ್ಲದಿದ್ದರೆ ಈ ನಿರ್ಜನವಾಗಿರೋ ಕಾಡು ರಸ್ತೆಯಲ್ಲಿ ಒಂದು ಏನು ಸಿಕ್ಕಿದ್ರು ಅಂತ ಮೂಪಿನ ಪೌರುಷವನ್ನ ತೋರಿಸ್ಬಾರ್ದು. ನೋಡ ಮರ್ಯಾದೆ ನಗಬಡಿಗೆ
ಮಾತಾಡುತ್ತಲೇ ಇದ್ದೇನೆ. ತಾವು ಮಾತ್ರ ಒಂದು ಮಾತನ್ನು ಕೂಡ ಆಡುತ್ತಾ ಇಲ್ಲ. ಇವತ್ತೇನಾರ ಮೌನವ್ರತ ಆಚರಿಸ್ಬಿಟ್ಟಿದ್ದಾರೆ ಹೆಂಗೆ? ನಾನು ಗೌರವದಿಂದ ಹೋಗೋದಕ್ಕೆ ದಾರಿ ಬಿಟ್ರೆ ಸರಿ. ಗೌರವ ಗೌರವ ಇಲ್ಲದೆ ಇರೋದಿದೆ ಗೌರವ. ಮಡಿಕೆಯಲ್ಲಿ ಅನ್ನ ಅರಸುವ ಮುನ್ನವೇ ತಿನ್ನಬೇಕು, ಬೇಕು, ಗಾಳಿ ಬೀಸಿದಾಗಲೇ ತೋಡಿಕೊಳ್ಳಬೇಕು. ಅಂತವರಲ್ಲಿ ನಮಗೆ ಇರುವಾಗಲೇ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಇದ್ರೆ ಮನಸ್ಸಿಗೆ ಆನಂದ, ಪರಮಾನಂದ. ನಾಲಿಗೆ ಹತ್ತೊಟ್ಟೆ ಇಟ್ಕೊಂಡು ಮಾತಾಡು. ಸುಮ್ನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಮರದಿಂದ ಹೊರಟೋಗು. ನೀನು ಬೆಂಕಿ ಆದರೆ ನಾನು ನೀರು ಕಡೆ ನೀರು. ಚಿನ್ನ ಕೊಂಡೆ ಎಂದಿರೋ ಈ ನಿನ್ನ ತುಟಿಗೆ, ಸುಮ್ಮನೆ ಬಿಟ್ಟು ಮಲ್ಲಿಗೆ ಹೂವಿನಂತಿರೋ ನಿನ್ನ ಚೀಲಕ್ಕೆ ಕೈ ಹಾಕಿ ನನ್ನ ಮನದಾಳದಲ್ಲಿ ಮನೆ ಮಾಡಿರೋ ಪ್ರೇಮದ ಕಾರಂಜಿಗೆ ಅವುಗಳ ಕೂಡ ಏರ್ಪಡಿಸಿ ನಾನೇ ದೂರ ಸರಿದು ಬಿಡುತ್ತೇನೆ. ಸಿಕ್ಕದ್ದು ಅಂತ ಈ ರೀತಿ ನಿನ್ನ ಬಾಯಿಂದ ಮಾತಾಡ್ತಿದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ಆಚಿಕೆ ಹೆಚ್ಚಿನ ನೋಡು. ಈ ನಿರ್ಜಲವಾದ ಕಾಡಿನಲ್ಲಿ ಒಂದು ಉಳುವು ಕೂಡ ಸುಳಿಯಿಲ್ಲ. ಇಂಥ ಸುಗಂಧಿಯನ್ನು ನಾ ಕಳೆದುಕೊಳ್ಳಲಾರೆ. ನನ್ನ ಜೊತೆ ಕೆಲವು ನಿಮಿಷಗಳು ನನ್ನ ಜೊತೆ ನೋಡಿ. ನನ್ನ ಮೈ ಮೇಲಿರೋ ಒಡವೆ, ಜೋಬಿನಲ್ಲಿರೋ ಹಣ ಎಲ್ಲ ನಿನಗೆ ದಾರ ಎರೆದು ಬಿಡುತ್ತೇನೆ. ನಿನ್ನ ಹಣ, ಒಡವೆ, ವಸ್ತ್ರ, ಆಸ್ತಿ ಅಂತಲ್ಲ ನನ್ನ ತುಳಕ್ಕೆ ಸವಾಲ ಕೊಡು. ಒಂದು ಹೆಣ್ಣಿನ ಶೀಲದ ಬೆಲೆ ಗೊತ್ತಾಗಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರಲಿಲ್ಲ. ನಿನಗೆ ಶೀಲದ ಬೆಲೆ ಗಂಡಸರಿಗೆ ಗೊತ್ತಾಗೋದಿಲ್ಲ. ಏನಂದ್ರೆ ಈ ಸಮಾಜದಲ್ಲಿ ಹೆಣ್ಣಿಗೆ ಜೀವನ ಆಗ್ತೀರಾ? ಗಂಡನೇ ದೇವರೆಂದು ಗಂಡನೆವರೇ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸಂಬಂಧ ಇಟ್ಟುಕೊಂಡಿರುವ ಗಂಡ ಸೀರುವಂತೆಯರು ಎಷ್ಟಿಲ್ಲ ಈ ನಿನ್ನ ತಾಳೆ ಕಟ್ಟಿದ ಗಂಡನನ್ನೇ ತೊರೆದು ಅವರ ಮನೆಯಲ್ಲೇ ತಿಕ್ಕಾಣೆ ಓಡಿ ಪರ ಪುರುಷರೊಡನೆ ಚಕ್ಕಂದ ಆಡಿ ಮಾಡುವಂತ ನಿನ್ನ ಈ ಯಾವ ಸಮಾಜದಲ್ಲಿ ಮದುವೆಗೆ ಮುಂಚೆ ಸಿಕ್ಕ ಹುಡುಗರ ಜೊತೆಯೆಲ್ಲ ಸೇರಿ ಚಕ್ಕಂದ ಆಡಿ ಬಣ್ಣ ಸಿಗಲಿಲ್ಲ. ಅಂತಾದ್ರಲ್ಲಿ ಸೀರೆಯ ಬಗ್ಗೆ ಮಾತಾಡಿದೀಯ ನೋಡು. ಈ ನಿರ್ಜಲವಾದ ಕಾಡಿನಲ್ಲಿ ಒಂದು ಹುಳು ಕೂಡ ಸುಳಿವಿಲ್ಲ. ಇಂಥ ಸುಗಂಧಿಯನ್ನು ನಾ ಕಳೆದುಕೊಳ್ಳಲಾರೆ. ಬಾ ಬಾ
ಮಾರ್ಗದಲ್ಲಿ ತಪ್ಪಿಸಿಕೊಳ್ಳಬೇಕಿತ್ತು ಪಡೆಯಲ್ಲ, ತಪ್ಪಿಸಿಕೊಳ್ಳಬೇಕಿತ್ತು ಪಡೆಯಲ್ಲ. ಇಲ್ಲಿಗೆ ಕಾಲ ಸಂಕಟವಂತೆ, ನನ್ನ ಸಂಕಟ ನನಗೆ, ನಿನ್ನ ಸುಮಾರ ನಿನಗೆ. ನನ್ನ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಆಸೆ ಪಟ್ಟ ಗಿಳಿಗಳೆಲ್ಲ ತಮ್ಮ ಮನಸಾರೆ ಮನಸ್ಸು ಬಿಚ್ಚಿ ತಮ್ಮಗಳ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ನನ್ನ ಜಪ ತಪದಲ್ಲಿ ತಳ್ಳಿಯರಾಗಿದ್ದಾರೆ. ಅಂತದ್ರಲ್ಲಿ ಯಾವುದು ಬೀರ ಒಳಗಿನ ಚಂದ್ರ ನನಗೆ ಚಳ್ಳೆಯನ್ನು ತಿಳಿಸಿಟ್ಟು ಮನೆಗೆ ಬಿಟ್ಬಿಟ್ಟೆ. ಸುಂದರಾಂಗಿ ಯಾರೆಂದು ವಿಚಾರ ತಿಳಿದು ಬಾ. ಸುರ ಸುಂದರಾಂಗಿ ಯಾರೆಂದು ವಿಚಾರ ತಿಳ್ಕೊಂಡ್ ಬಾ. ಮುಂದಿನ ವಿಚಾರ ನಾನ್ ನೋಡ್ಕೊತೀನಿ. ಮುಂದಿನ ವಿಷಯ ಏನಂತೀಯೇ? ಅಂದಾಗೆ ನಾನು ಹೇಳಿದ ವಿಷಯ ಏನ್ ಮಾಡ್ದೆ? ಆ ವಿಷಯನ ನಿಮ್ ತಂಗಿನುವೆ ನಿಮ್ಮ ಸಂಭ್ರಮನುವೆ ಇಬ್ರುವೆ ಪ್ರೀತಿ ಮಾತಾಡಂತೆ. ಹಾಗೇನೆ ಇಬ್ರುವೆ ಮದುವೆ ಮಾಡಬೇಕು ಅಂತ ತೀರ್ಮಾನಿಸವ್ರೆ. ಇದೇ ಒಳ್ಳೆ ಸಮಯ, ಸರಿಯಾದ ಸಮಯ ನೋಡಿ ವಾಲಗ ನನ್ನ ಮಗನಿಗೆ ಮದುವೆ ವಾಲಗ ಅಲ್ಲ, ಮಸಾಣಕ್ಕೆ ಏನ ಹೊತ್ಕೊಂಡವಾಗ ಓದ್ತಾರಲ್ಲ ಆ ವಾಲಗ ಓದಿಸ್ತೀನಿ. ನನ್ನ ದೂರ ಸಂಬಂಧಿ ಅಂತ ನನ್ನ ಸ್ಟೇಟ್ ಅಲ್ಲಿ ಕೆಲಸ ಕೊಟ್ಟೆ, ನನ್ನ ಬುಡಕ್ಕೆ ಕೈ ಹಾಕಿ ಬುಡ ಮೇಲೆ ಬುಡ ಹೊರಟವನೇ. ಬಡವನಾದ್ರೂ ಪರವಾಗಿಲ್ಲ, ವಿದ್ಯಾವಂತನಾಗಿರಬೇಕು. ಎಲ್ಲ ಕೋರೆಯ ಬಸುವಂತರ ತಲಾರಿಸ್ಕೊಂಡು ಆಯ್ತು ಸರಿ ಆಯ್ತು ಅಂತ ಒಳ್ಳೆ ಹುಡುಗ ಎಲ್ಲಾದ್ರೂ ಇದ್ರೆ ಪತ್ತೆ ಹಚ್ಚಿ ಕರ್ಕೊಂಡು ಬಾ. ಮುಂದೆ ನಾನು ನೀವು ಇಷ್ಟೇನ ಮೇಲೆ ಮುಗಿದೋಯ್ತು ಬಿಡಿ. ಗಂಡು ನೋಡ್ಕೊ ಬರೋ ಜವಾಬ್ದಾರಿ ನಂದು. ಬಂದಿನ ಹೋಗ್ಕೋಬಾರ ನಿಮ್ದು. ಆಮೇಲೆ ಆತಿರಬೇಕು ಸಂಭ್ರಮ. ನನ್ನ ದೋರ ಕಟ್ಟೆಯಲ್ಲಿ ಹಪ್ಪಿ ಮುದ್ದಾಡಿ ನಿನ್ನ ಸರ್ವ ಸಂಪತ್ತಿಗೆ ಒಡೆಯನಾಗುವುದೇ ಈ ಸಂಭ್ರಮನ ತಂತ್ರ. ಅದೇ ನನ್ನ ದಿವ್ಯ ಮಂತ್ರ. ಮುನ್ನ ನಡೆಯುವುದು ನೋಡು ಸಂಭ್ರಮನ ಕುತಂತ್ರ.
ಪಾಪ ಬಾಳಕ್ಕೆ ವಿಲವಿಲನೆ ಒದ್ದಾಡಿ ನನ್ನ ತೋಳ ತಟ್ಟಿಯಲ್ಲಿ ಅಟ್ಟಿ ಮುದ್ದಾಡಲಿದ್ದರೆ ನನ್ನ ಹೆಸರು ಕೆಲದಂತ ಮಲ್ಲ ಇದೇನಿದು ದೊಂಬಿಯನ್ನು ಪುಷ್ಪ ಸ್ವಾಗತಿಸುತ್ತಿರುವ ರೀತಿಯಲ್ಲಿ ನೀವು ನನ್ನನ್ನು ಸ್ವಾಗತಿಸುತ್ತಿರುವ ಪರಿ ನೋಡ್ತಾ ಇದ್ರೆ ಈ ನಿಮ್ಮ ಮಾತೆ ತುಂಬಾ ಅರ್ಥಗರ್ಭಿತವಾಗಿದೆಯಲ್ಲ. ಅಂತ ಉನ್ನತನ ಮಾತು ಎಲ್ಲಿಂದ ಬಂತು ಸೌಂದರ್ಯ? ಅಂದಾಗೆ ನಿನ್ನ ಅಣ್ಣನಿನ ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರಂತೆ. ಅಂತೂ ಅಣ್ಣ ತಂಗಿಯರ ನಾಟಕ ಬಹಳ ಚೆನ್ನಾಗಿದೆ. ನೋಡಿ, ಸುಮ್ನೆ ಏನೇನೋ ಗೊತ್ತಿದೆ ಬಾಯಿ ಬಂದ ಹಾಗೆ ಮಾತಾಡ್ಬೇಡಿ. ನಿಮ್ಮ ನನ್ನ ಅಣ್ಣನ ಸಂಬಂಧ ಹೇಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮೇಲ್ನೋಟಕ್ಕೆ ನೀವಿಬ್ರು ತುಂಬಾ ಸಂತೋಷವಾಗಿರೋ ಹಾಗಿರ್ತೀರಾ, ಆದ್ರೆ ಒಳಗಡೆ ಮಾತ್ರ ಒಬ್ರಿನೊಬ್ರು ಕಂಡ್ರೆ ನಿಮ್ಗೆ ಆಗದೇ ಇಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೋಸ ಬಲವಾಯ್ತು ಅನ್ನೋ ಹಾಗೆ ನಿಮ್ಮಿಬ್ಬರ ಮಧ್ಯ ನನ್ನ ಪರಿಸ್ಥಿತಿ ತುಂಬಾ ದಾರುಣವಾಗಿದೆ. ಒಂದು ಗಿಳಿಯನ್ನು ತಂದು ಬಂಗಾರದ ಪಂಜರದಲ್ಲಿ ಕೂಡಿ ಹಾಕಿದರೆ ಹಬ್ಬ, ನನ್ನನ್ನ ಬಂಗಾರದ ಪಂಜರದಲ್ಲಿ ಕೂಡಿ ಹಾಕಿದರಲ್ಲ ಅಂತ ಆ ಗಿಳಿ ಯಾವತ್ತಿಗೂ ಸಂತೋಷ ಪಡೋದಿಲ್ಲ. ಆದ್ರ ಬದಲಾಗಿ ಆ ಪಂಜರದಿಂದ ಹೇಗೆ ತಪ್ಪಿಸ್ಕೋಬಹುದು ಅಂತ ಸದಾ ಹೆಚ್ಚಾಗ್ತಾ ಕೂತಿರುತ್ತೆ. ಆಲ್ಮೋಸ್ಟ್ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ನೋಡಿ. ಇನ್ನು ಆ ಬಂಗಾರದ ಪಂಜರದಲ್ಲಿ ಇರೋದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ಆ ನಮ್ಮ ಅಣ್ಣನ ಮನೆಯನ್ನು ಪಂಜರದಿಂದ ನನ್ನನ್ನ ಪಾರ್ ಮಾಡಿ. ಯಾಕಂದ್ರೆ ಆನೆಗಳಿಗೆ ಕೂಡ ತಾನಾಗೆ ತಾನೇ ಬಂದು ನನ್ನ ತೋಳೆ ತಕ್ಕಿಯಲ್ಲಿದ್ದಂತಾಯಿ. ನಿನ್ನ ಮಾತಿಗೆ ನೀನು ಕಟ್ಟಿ ಬಿದ್ದು ನನ್ನನ್ನ ಎಲ್ಲ ತಿಳ್ಕೊಳ್ಬಿಡ್ತೀವಿ ಅಂತ ಬಾಯ್ಕೊಂಡ್ಬಿಟ್ಟಿದ್ದೆ. ಅಂತೂ ಈ ನಿಮ್ಮ ಮಾತು 100ಕ್ಕೆ 100 ಸತ್ಯ ಡಾರ್ಲಿಂಗ್. ಯಾಕಂದ್ರೆ ಈ ನನ್ನ ಸೌಂದರ್ಯಕ್ಕೆ ಅಧಿಪತಿ ನೀವೇ ಅಲ್ವೇನು? ನೋಡು ಸೌಂದರ್ಯ, ಸೌಂದರ್ಯ ಎನ್ನುವುದಕ್ಕೆ ತಕ್ಕಂತೆ ನೀನು ಸೌಂದರ್ಯವತಿನೇ ಕಣೆ. ನೋಡು ಸೌಂದರ್ಯ, ನೀನು ನನ್ನ ಮಾತನ್ನ ಕೇಳುತ್ತೀ, ಆದರೆ ನಿನ್ನ ಸೌಂದರ್ಯಕ್ಕೆ ಅಧಿಪತಿ ಒಂದೇ ಅಲ್ಲ, ನಿನ್ನ ಸಿರಿವಂತಿಕೆಯ ಸಿಂಹಾಸನದ ರಾಜನೂ ನಾನಾಗಿರುವೆ, ಆಗ ಮಹಾರಾಣಿ ನೀನಾಗಿರುವೆ. ನಿಮ್ಮ ಮಾತೇ ನನಗೆ ವೇದವಾಕ್ಯ. ನನ್ನ ಭೋಜನದ ಕನಸು ನನಸಾಯಿತು. ನನ್ನ ಯೌವನದ ಮಡಿಲಲ್ಲಿ ನೀರನ್ನಕ್ಕೆ ಕುಲಾಗಿ ಬಿಸಿಲಿಗೆ ಬಾಡದಂತೆ, ಹೊರವ ಜನಿಗೆ ನಲಗದಂತೆ, ಕೋರೆಂದು ಸಿಗುವ ಮಳೆಗೆ ನಲಗದಂತೆ ನನ್ನ ಹೃದಯವೆಂಬ ನೆಲದಲ್ಲಿ ನಿನ್ನನ್ನು ಕೈಯಿರಿದು ಆರಾಧಿಸುವೆ. ಅಪ್ಪ, ನನ್ನ ಮನಸ್ಸಿಗೆ ಈಗ ತುಂಬಾ ಸಂತೋಷ ಆಯ್ತು. ನನ್ನ ಮುಂಬಾಳಿನ ಆಸೆ ಕಿರಣ ನೀವೇ ಡಾರ್ಲಿಂಗ್.
ಯಾರೋ ಅಣ್ಣನ ಸ್ನೇಹಿತರಂತೆ, ಬೆಂಗಳೂರಲ್ಲಿ ಆಫೀಸಲ್ಲಿ ಕೆಲಸ ಇದ್ರಂತೆ. ಅವರು ಅಣ್ಣನಿಗೆ ಕಾಗದ ಬರ್ತಿದ್ರು, ನಮ್ಮ ಆಫೀಸಲ್ಲಿ ಒಂದು ಕೆಲಸ ಖಾಲಿ ಇದೆ, ಬೇಗ ಬಂದು ಸೇರ್ಕೊ ಅಂತ ಹೇಳಿದ್ರು. ಅಣ್ಣ ಬೆಂಗಳೂರಿಗೆ ಹೋದ್ರು. ಹೋಗಿ 8-9 ತಿಂಗಳಾದ್ರೂ ಒಂದು ಕಾಗದ ಇಲ್ಲ, ಒಂದು ಫೋನ್ ಇಲ್ಲ. ಅವನದೇ ಚಿಂತೆಯಲ್ಲಿ ತಂಗಿ ಅಪ್ಪಾಜಿ ಇಬ್ರುವೆ ಊಟ ನಿದ್ದೆ ಮಾಡದೆ ಅವನೇ ಕೊಡದಲ್ಲಿ ಇದ್ದಾರೆ. ಅವರನ್ನ ಊಟ ಮಾಡಿಸಿ ಸಮಾಧಾನ ಪಡಿಸಿ ಇರೋದ್ರಲ್ಲಿ ನನಗೆ ಸಾಕಾಗುತ್ತಿದೆ ಪಾವನ್, ಸಾಕಾಗುತ್ತಿದೆ. ಸಮಾಧಾನ ಮಾಡ್ಕೋ. ನಿಮ್ಮ ಅಣ್ಣ ಎಲ್ಲೇ ಇದ್ರು ಹೇಗೆ ಇದ್ರು ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾನೆ. ನೋಡು, ನಾವ್ ಯಾರು ಹೆಚ್ಚೆ ಪ್ರೀತಿಸ್ತೀವೋ ಅವ್ರ ನಮ್ ಕಣ್ಣಿಗೆ ಕಾಣಿಲ್ಲ ಅಂತಂದ್ರೆ ನಾವ್ ಇಷ್ಟದಲ್ಲಿ ಪೇಟರ್ಗೆ ಆಗಲ್ಲ. ಹಾಗಾಗಿ ನೀವು ಮನೆ ಪರಿಸ್ಥಿತಿ ನೋಡು, ನಿಮ್ಮ ಅಣ್ಣ ಎಲ್ಲೇ ಇದ್ರು ಹೇಗೆ ಇದ್ರು ಹಿಂದೆಲ್ಲ ನಾನು ಬಂದೇ ಬರ್ತಾನೆ. ಸಮಾಧಾನ ಮಾಡ್ತಾರ. ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಅರ್ಥವಾಗ್ತಾ ಇಲ್ಲ ಪಾವನ್, ಒಂದು ಅರ್ಥವಾಗ್ತಾ ಇಲ್ಲ. ಅಂದಾಗೆ ನಿಮ್ ತಂಗಿಗೆ ಮಂಡ್ಯದಿಂದ ಒಂದು ಗಂಡು ಬಂದಿತ್ತು ಕೇಳ್ಪಟ್ಟೆ, ಅದು ಏನಾಯ್ತು ರಾಹುಲ್? ಹೌದು ಪಾವನ್, ಮಂಡ್ಯದಿಂದ ಒಳ್ಳೆ ಸಂಪ್ರದಾಯಸ್ಥರ ಕುಟುಂಬಸ್ಥರು ಬಂದು ನನ್ನ ತಂಗಿನ ನೋಡಿ ವ್ಯಕ್ತಿ ಒಪ್ಕೊಂಡು ಹೋಗಿದ್ರು. ಸಾಲದಕ್ಕೆ ಯಾವುದು ವರದಕ್ಷಿಣೆ ಬಡೋಪಚಾರನ ಆಸೆ ಪಡದೆ ಯಾವ್ದಾದ್ರು ಸಿಂಪಲ್ ಆಗಿ ದೇವಸ್ಥಾನದ ಹತ್ರ ಮಾಂಗಲ್ಯ ಧಾರಣೆ ಮಾಡ್ಕೊಡು ಅಂತ ಹೇಳಿದ್ರು ಪಾವನ್. ಮಾಂಗಲ್ಯ ಧಾರಣೆ ಮಾಡ್ಕೊಡು ಅಂತ ಹೇಳಿದ್ರು. ಅದೇನೋ ನಮ್ಮ ಅದೃಷ್ಟವೋ ದುರಾದೃಷ್ಟವೋ, ನಮ್ಮ ಹುಡುಗಿನ ನೋಡ್ಕೊಂಡು ಹೋದ 20 ದಿವಸದಲ್ಲಿ ಹುಡುಗ ಆಕ್ಸಿಡೆಂಟ್ ತೀರೋಬಿಟ್ಟ ಪಾವನ್, ಹುಡುಗ ಆಕ್ಸಿಡೆಂಟ್ ತೀರೋಬಿಟ್ಟ ಪಾವನ್. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಜೀವನದಲ್ಲಿ ಬದುಕಲೇ ಮಾಡಿಸ್ತಾ ಇದೆ ಪಾವನ್, ಬದುಕಲೇ ಮಾಡಿಸ್ತಾ ಇದೆ. ರಾಹುಲ್, ಎಂತ ಮಾತಾಡ್ತಾ ಇದ್ದೀವಿ? ಇಂತ ಮಾತನ್ನ ಮತ್ತೆ ಮಾತಾಡಿದ್ರೆ ನಮ್ಮ ನಾಯಕರು ರಾಹುಲ್ ನಮ್ಮ ನಾಳೆ. ನೋಡು, ಹುಟ್ಟಿದ ಮನುಷ್ಯ ಎಲ್ಲರೂ ಕಾಯಲೇಬೇಕು. ಆದ್ರೆ ಆ ಮಂಡ್ಯದ ನಿಮ್ ಸತ್ಯ ರೀತಿ ನೋಡಿ ನಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಕಣೋ ರಾಹುಲ್, ನೋವಾಗ್ತಿದೆ. ನಮ್ಮ ಬಾಳಿನಲ್ಲಿ ಇಂಥ ಸಂಗತಿ ಬರುವುದೆಂದು ಭಾವಿಸಿರಲಿಲ್ಲ ಪವನ್, ಭಾವಿಸಿರಲಿಲ್ಲ. ಬ್ರಹ್ಮವರದ ವಿಧಿಯಾದ ಮುಂದೆ ನಮ್ಮಾಟ ನಿಮ್ಮಾಟ ಏನು ಹೇಳಿದ ಪ್ರಪಂಚದಲ್ಲಿ ಎಂತೆಂತ ಮಹಾನ್ ಪುರುಷರಾದ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ವಿಕ್ರಮಾದಿತ್ಯ ಅಂತರನೇ ಬಿಟ್ಟಿಲ್ಲ ಅಂದ್ರೆ ಇನ್ ನಮ್ಮನ್ನ ನಿಮ್ಮನ್ನ ಬಿಡ್ತದೆ ನೋಡು ರಾಹುಲ್. ನೋಡು, ಮುಂದೆ ಕಾಣ್ತಿರೋ ಹೋಟೆಲ್ ಅಲ್ಲಿ ತಿಂಡಿ ತಿನ್ಕೊಂಡು ಕಾಫಿ ಇಟ್ಕೊಂಡು ಮನ್ಸು ಭಂಗ ಮಾಡೋಣ. ಬರೋ ರಾಹುಲ್, ಬರೋ ರಾಹುಲ್.
ಆಲೂಗೆಡ್ಡೆ, ಬದನೆಕಾಯಿ, ಗೆಡ್ಡೆಕೋಸು, ಯಾರ್ಯಾರು ಎಂತೆಂತ ತರಕಾರಿ ಬೇಕು ಅಂತಂತ ತರಕಾರಿ ಎಲ್ಲ ನನ್ ಮುಟ್ಟಿಲೈತೆ. ಈ ತರ ತರಕಾರಿ ನಿಮಗೆಲ್ಲೂ ಸಿಗಲ್ಲ, ನನ್ನ ಹತ್ರ ಮಾತ್ರ ಸಿಗ್ತೈತೆ. ಬದನೆಕಾಯಿ ಎಳೆ ಮೊಗರು ಈಗ ತಾನೇ ಗಿಡದಿಂದ ಕಿತ್ಕ ಬಂದಿದ್ದೀನಿ, ಫ್ರೆಶ್ ಆಗದೆ. ಯಾರ್ಯಾರು ಬೇಕು ಎಲ್ಲ ಈ ಕಡೆ ಬನ್ನಿ. ಟೊಮೊಟೊ ಇಲ್ಲೇ ನೋಡ್ತಾ ಇದ್ರೆ ಹಂಗೆ ಕಚ್ಚಿ ಕೌರಿ ತಿನ್ಬಿಡ್ಬೇಕು ಅನ್ನಿಸ್ತದೆ. ತಗೊಳ್ರಪ್ಪ, ತಗೊಳ್ರಿ. ಇನ್ನೊಂದದೇ ಮಾಲು, ಫ್ರೆಶ್ ಆಗದೆ ನುಗ್ಗೆಕಾಯಿ ತೋರ್ಸಲ್ಲ ನೋಡ್ರಪ್ಪ. ಗಂಡಸ್ರಿಗಂತೂ ರಾಮಬಾಣ. ಯಾರ್ಯಾರು ನುಗ್ಗೆಕಾಯಿ ಬೇಕು ಲೈನಿಗೆ ಬಂದ್ಬಿಡಿ. ಈ ತರ ತರಕಾರಿ ನೆಲ್ಲೂ ಸಿಗಲ್ಲ. ತರಕಾರಿ ತರಕಾರಿ ನುಗ್ಗೆಕಾಯಿ ಯಾರ್ಯಾರು ಬೇಕು ಕೈ ಎತ್ಬಿಡ್ರಿ ಈಗ್ಲೇ. ಈಗ ಗೊತ್ತಾಯ್ತು ಜಾಸ್ತಿ ಜನ ವೀಕ್ ಇದ್ದೀರಿ ಅಂತ. ಅರ್ಜೆಂಟ್ ಬಂದಿದ್ದಾರೆ, ಬನ್ನಿ. ಈ ಅರ್ಜೆಂಟ್ ಬಂದಿರ್ತಕ್ಕಂಥ ಔಷಧಿನ ಅರ್ಜೆಂಟ್ ಆಗಿ ತಗೊಂಡು ನಿಮ್ಮ ಮನೆಯಲ್ಲಿರೋ ಕ್ರಿಮಿ ಕೀಟನಾಶಕಗಳಿಗೆ ಸಿಂಪಡಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಬನ್ನಿ ಬನ್ನಿ. ಓ ಮಾವ, ಅರ್ಜೆಂಟ್ ಮಾವ, ಇಲಿ ಔಷಧಿ ಎಗ್ರದ ಔಷಧಿ ನನಗೂ ಕೊಡು. ನಮ್ಮ ಮನೇಲಿ ಇಲಿ ಕಾಟ ಜಾಸ್ತಿ ಆಗ್ಬಿಟ್ಟು ರಾತ್ರಿ ನಾನು ಮಲಗಿದ ಬೆಳಗ್ಗೆ ಕೇಳೋ ಅಷ್ಟರಲ್ಲಿ ನಂದನ್ನೆಲ್ಲ ಉತ್ತರ ತಿನ್ನಕ್ ಕೊಡ್ತವೆ. ಮಾವ, ನನ್ ಬುಟ್ಟಿಲಿರೋ ತರಕಾರಿನ ಏನಿವತ್ತು ಬಾಯ್ಲಿ ಒಡೆಯಲ್ಲ ಬೋಂದಲ್ಲ ಮಿಕ್ಸ್ ಮಾಡಿ ಮಡ್ಬಿಡು. ಅದರ ಒಳಕ್ಕೆ ಇದನ್ನ ಅಷ್ಟಾದ್ರೆ ಸಾಕು ಬಿಡು ಮಾವ. ಇಲ್ಲಿ ಎಗರದ ಕಾಡ್ತಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟದೆ ನನಗೆ. ಸರಿ, ಏನಿವತ್ತು ಬೆಳಗ್ಗೆ ವ್ಯಾಪಾರ ಬಂದ್ಬಿಟ್ಟಿದೀಯಾ? ಏನ್ ಸಮಾಚಾರ, ಹೆಂಗೈತೆ ಮಾವ? ನನ್ ಮಾಲ್ ಬಗ್ಗೆ ಡೌಟೇ ಪಡಬೇಡ. ನನ್ನ ಮಾಲು ಯಾವಾಗ್ಲೂ ಫ್ರೆಶ್ ಆಗಿ ಚೆನ್ನಾಗೇ ಇರ್ತದೆ. ಕೆಳಗಡೆ ಮಾಲು ಮೇಲ್ಗಡೆ ಮಾಲು ಏನ್ ಮಾವ ಅದು? ಕೆಳಗಡೆ ಮಾಲು ಮೇಲ್ಗಡೆ ಮಾಲು ಅಂತಿದ್ಯಲ್ಲ, ಹೆಂಗದೆ ಮೈಗೆ ಅಂತ? ಅಯ್ಯಯ್ಯ ಮಾರಾಗೈತೆ. ಯಾಕಂಗಡಿ ಕೆಳಗಡೆ ಮಾಲು ಅಂದ್ರೆ ಗೆಡ್ಡೆ ಹೂಕೋಸು, ಆಲೂಗೆಡ್ಡೆ, ಈರುಳ್ಳಿ. ಮೇಲ್ಗಡೆ ಮಾಲು ಅಂದ್ರೆ ಸೋರೆಕಾಯಿ, ನುಗ್ಗೆಕಾಯಿ, ಕೊಡಲಕಾಯಿ. ಅದೇ ಗಂಗಾಡಿ. ಅಲ್ಲ ಮಾವ, ಅದನ್ನ ನೀನ್ ಬಿಡಿಸದೆ ಮ್ಯಾಲ್ಗಡೆದು ಕೆಳಗಡೆದು ಅಂದ್ರೆ ಇಲ್ಲಿ ಕೂತಿರೋ ಜನ ನನ್ನ ಬಗ್ಗೆ ಏನ್ ಅನ್ಕೊಂಡರು ಅಂತ. ಏನ್ ಅನ್ಕೋತಾರೆ? ನಿಂಗೇನು ಗೊತ್ತಾಗುದಿಲ್ಲ ನೋಡು. ಹಾಲು ಕುಡಿದಾರೆ ಮಗ, ನಿಂಗೇನು ಗೊತ್ತಾಗುದಿಲ್ಲ. ಅಲ್ಲ ಮಾವ, ಈ ನಡು ರಸ್ತೆಲಿ ನೀನು ನನ್ನ ಮಾಲ್ ಬಗ್ಗೆ ಕೇಳಿದ್ರೆ ಹೆಂಗೆ? ಬಾಯ್ಲಿ ಬಾಯ್ಲಿ ಒಸಿ ಕೈಯಾಕ್ ನೋಡು, ಹೆಂಗದೆ ಅಂತ ಗೊತ್ತೈತದ ನನ್ ಮಾಲು. ನೋಡೇ ಬಿಡ್ತೀನಿ. ನೋಡ್ ನೋಡ್ ನೋಡು. ಯೌವನ ಮಾಲು ಸಣ್ಣ ಆದ್ರೂ ಪರವಾಗಿಲ್ಲ. ಪುಗ್ದ ಇದ್ರೆ ಇಲ್ಲೇ ಕಚ್ಚಿ ಕೌರಿ ತಿನ್ಬಿಡೋಣ ಅನ್ಸುತ್ತೆ. ಮಾವ, ಕಚ್ಚ ಕರ ಕಚ್ಚು, ಕೌರ ಕರ ಕೌರು, ಏನ್ ಬೇಕಾದ್ರೂ ಮಾಡು. ಅದಕ್ಕೂ ಮುಂಚೆ ನನಗೊಂದ್ಸಾರಿ ಮಾಡು. ಏನ ಮಾಡು
ಮಾವ. ಹಂಗಾದ್ರೆ ನಮ್ಮ ಮನೆ ತಕ್ಕ ಬಂದ್ಬಿಡು, ಅಲ್ಲೇ ಮಾಡಿ ಅಲ್ಲ ಕಣಪ್ಪ, ನಿನ್ನ ಕೈಲಿ ನಾನು ಮಾಡಿಸ್ಕೊಳಕ್ಕೆ ಇಲ್ಲಿರೋ ಜನನೆಲ್ಲ ಬಿಟ್ಬಿಟ್ಟು ನಿಮ್ ಮನೆ ಗಂಟ ಬರ್ಬೇಕಾ? ಹೋಗೋ, ನಾನ್ ಬರೋದಿಲ್ಲ. ನಾನು ಅಂದ್ರೆ ಇಲ್ಲೇ ಬೇಜಾನ್ ಜನ ಅವ್ರೆ ಮಾಡಕ್ಕೆ. ಗೋಣಿನಾ ನಿನ್ ಮಾಡೋಕೆ ಬೇಜಾನ್ ಜನ ಇದ್ದಾರೆ. ಏನೋ ಸಾದ್ರು ಮಾವ ಊಸಿ ಬೋಣಿ ಮಾಡು ಅಂತ ಕರೆದ್ರೆ ಮನೆ ತನಕ ಬಾ ಅಂತೀಯಲ್ಲ. ನಾನು ಹೂ ಅಂದ್ರೆ ಎಲ್ಲ ಇಲ್ಲೇ ಖಾಲಿ ಆಗೋಯ್ತವೆ. ನಾನು ಅಷ್ಟೇ ನಮ್ ಸೋದ್ರ ಮಗನ ಮಗಳು ಅಂತ ಕರೆದೆ ಅಷ್ಟೇ, ಇನ್ನೇನು. ಖಾಲಿ ಮಾತೆಲ್ಲ ಆಡಿ ಕಾಲರ್ನ ಮಾಡ್ಬೇಡ. ಒತ್ತು ನೆತ್ತಿ ಮೇಲೆ ಬಂದದೆ, ಬೇಗ ಮಾಡು, ಇಲ್ಲ ಅಂದ್ರೆ ನಾನು ಹೋಯ್ತಾ ಇರ್ತೀನಿ. ಏನ ಗೋಣಿನ ನೋಡು, ನನ್ನ ವ್ಯಾಪಾರ ಉಳ್ತೋಗಲ್ಲ ಕೊಳ್ತೋಗಲ್ಲ. ನನ್ನ ಮಾಲ್ ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು ಅಂತ ಬಟ್ಟೆ ಸುತ್ತು ಹೊರಗಿದೀನಿ, ಗೊತ್ತಾ? ಅಯ್ಯೋ, ನಿನ್ ವ್ಯಾಪಾರಕ್ಕೂ ಯಾಕೆ ಹಿಂಗ್ ಪತ್ರ ಕೊಡ್ತಾ ಇದೀಯಾ ಅಂತಂದ್ರೆ, ನನ್ನ ಮಾಲು 5 ತಿಂಗಳು 6 ತಿಂಗಳು ಮಾಡಿದ್ರು ಏನು ಆಗುದಿಲ್ಲ. ಒಂದ್ ದಿವಸ ಮಡ್ಗೋರು ಎಲ್ಲ ಅದಕ್ಕೆ ವ್ಯಾಪಾರ ಎತ್ತು ಎತ್ತು ಅಂತ ಇದೀಯ. ಮಾವ 5-6 ದಿನ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ನನ್ನೇನ್ ದಡ್ಡಿ ಅನ್ಕೊಬಿಟ್ಟಿದ್ಯಾ? ನೋಡು, ನಾನೀಗ್ಲೇ ಯಾವ್ದಾದ್ರೂ ಒಳ್ಳೆ ಗಿರಾಕಿ ಸಿಕ್ಕಿದ್ರೆ ತಲೆ ಮೇಲೆ ಟೋಪಿ ಹಾಕಿ ಇರೋ ಮಾಲ್ನೆಲ್ಲ ಮಾರ್ಬಿಟ್ಟು ಮನೆ ಹೊಟ್ಟೈತೀನಿ. ನಿನ್ ತರ 5-6 ದಿನ ಇಟ್ಕೊಳ್ಳೋದಿಲ್ಲ ನಾನು. ಹಂಗಾರೆ ನೀನು ಗಿರಾಕಿಗಳು ಟೋಪಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಅಯ್ಯೋ ಮಾವ, ನಿನ್ನ ಹತ್ರ ಮಾತಾಡ್ತಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತದೆ. ನಾನಿನ್ ಬರ್ತೀನಿ. ನಿನ್ ಜೊತೆ ಮಾತಾಡ್ ನನಗೆ ಹಂಗೆ ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಹೊಟ್ಟೈತೀನಿ ನೋಡಿ. ಈಗ ಬೇಗ ಹೋಗಿ ತಲೆ ಮೇಲೆ ಎತ್ತು. ಯೌವನ ಯಾಕೆ ಬೇರೆ ಮಾಡ್ಬೇಕು? ಯೌವನ ಈ ಸಮಯ ನಮ್ಗೆ ಹೊರಬಂದಿರೋದೇ ಅದೃಷ್ಟ. ಅಂತದ್ರಲ್ಲಿ ನೀನು ಹೋಗ್ತೀನಿ ಅಂತೀಯಲ್ಲ, ಏನ್ ಕತೆ? ನಮ್ಮ ಅಪ್ಪ ಕಾಯ್ತಾ ಇರ್ತಾನೆ, ಅದಕ್ಕೆ ಒತ್ತು ಬೇರೆ ನೆತ್ತಿ ಮೇಲೆ ಬಂತು. ಅದಕ್ಕೆ ನಾನು ಬೇಗ ಹೋಗ್ಬೇಕು ಮಾವ. ಯೌವನ ನನ್ ಜೊತೆ ಒಂದೆರಡು ಸಿಂಗುತುಗಳನ್ನ ಕೊಟ್ಕೊಂಡು ನಾನು ನೀನು. ಮಾವ ನೀನ್ ಬರೋ ಖತರ್ನಾಕ್ ಮಾವ. ನೀನ್ ಹಿಂಗ್ ಹೇಳ್ತಾ ಇದ್ರೆ ಬುಡ್ಕೋತದೆ ನನ್ನ ಎದೆ ಬೆಲ್ಲು. ಅಲ್ಲಾಡು ಮೂಡ್ತಾ ಇದೆ ಕಾಮನ ಬಿಲ್ಲು. ಮಾವ ಆದ್ರೂ ಮದ್ವೆ ಮುಂಚೆ ಇದೆಲ್ಲ ಬೇಡ ಅನ್ನಿಸ್ತದೆ. ನಾನಿನ್ ಬರ್ತೀನಿ. ಯೌವನ, ಈ ನಿನ್ನ ಪ್ರಿಯಕರನ ಡ್ಯಾಡಿ ಈ ತ್ರಿಲೋತ್ತಮೆಯ ಮಮ್ಮಿ ಹತ್ರ ಅಣ್ಣ ನಿನ್ ಮಕ್ಳು ನನ್ನ ಮನೆ ಸೊಸೆ ಆಗ್ಬೇಕು ಅಂತ ನಮ್ಮೂರ್ ಬಸವನಗುಡಿ ಹತ್ರ ಕಾಣೆ ವ್ರತ ಮಾಡ್ಕೊಂಡಿದಾರಂತೆ. ಅಂತದ್ರಲ್ಲಿ ನಮ್ಮಪ್ಪ ಆಶೀರ್ವಾದ ತಗೊಂಡವನೆ. ಅದಕ್ಕೆ ನನ್ ಮಗಳು ನಿನ್ ಮನೆ ಸೊಸೆ ಆದ್ರೆ ನಿನ್ನ ರಕ್ತ ಸಂಬಂಧ ಇನ್ನಷ್ಟು ಗಟ್ಟಿ ಆಯ್ತದೆ ಅಂತ ಹೇಳಿದಾರಂತೆ. ಅಂತದ್ರಲ್ಲಿ ನೀನ್ ಯಾಕೆ ಹಿಂಗ್ ತಡ ಮಾಡ್ತೀಯ ಯೌವನ? ಅದಕ್ಕೆ ಏನ್ ಮಾಡೋಣ? ಮಾಡ್ಬೇಕಂತ ಈಗಲೇ ಹೊಂಟೈತೀನಿ. ಈಗ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಅವನ ಸೈಕಲ್ ಇಲ್ಲೇ ಇರ್ಲ. ತಳ್ಳೋ 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 ತಳ್ಳೋ. ಏನಾಗಪ್ಪ ಆ ಮನೆ ಮಾತುಗಳು ಇಲ್ವ ಎತ್ತೋದಕ್ಕೆ ನೀನು?
Thank you.
ಎನ್ ಮಹೇಶ್ ಅವರು ಅಧ್ಯಕ್ಷರು, ವೀರಘಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎನ್ ಮಹೇಶ್ ಅವರು. ಅದೇ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕಾಗಿದೆ. ಕಿತ್ತೂರು ಪೊಲೀಸ್ ಸಿಬ್ಬಂದಿ ವರ್ಗದವರು ರೋಚಕನಹಳ್ಳಿ ಶಂಕರೇಗೌಡರು, ಲೇಖಕರು ಶಂಕರೇಗೌಡ್ರೆ. ಏನ್ ಮಾವ, ಇವತ್ತು ಎಲ್ಲಾ ಕೆಲಸ ಕಾರ್ಯಗಳು ಗುಡ್ಡ ಹೇಳ್ಬಿಟ್ಟು ಆರಾಮ ಮನೇಲಿ ಪೇಪರ್ ಓದ್ತಾ ಕೂತ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಬಾ ಸಂಭ್ರಮ್ ಬಾ. ಇವತ್ತು ಯಾರೋ ಹೊಸಬ್ರು ನಮ್ಮ ಮನೆ ಹೊಸ ಗೆಸ್ಟ್ ಬರ್ತೀನಿ ಅಂತ ಇದ್ರು, ಅವ್ರ ಬರುವಿಕೆಗ ಕಾಯ್ತಾ ಇರುವೆ. ಬರುವಿಕೆಗಾಗಿ ಕಾಯ್ತಾ ಇರುವೆ ಅಂದಾಗೆ ಓದ್ ಕೆಲಸ ಏನಾಯ್ತು? ಸಕ್ಸಸ್ ಮಾವ, ಸಕ್ಸಸ್. ನಿಮ್ಮ ಮಾತು ರಾಮಬಾಣವಿದ್ದಾಗೆ. ಆ ನಿಮ್ಮ ರಾಮಬಾಣಕ್ಕೆ ಎಲ್ಲರೂ ಎದರಿ ಬೆದರಿ ಬೆಂಡಾಗಿ ಉದುರೋದ್ರು ಮಾವ, ಉದುರೋದ್ರು. ಹೌದಾ? ಸಂಭ್ರಮ್ ಏನ್ ಮಾವ? ಸಂಭ್ರಮ್, ಸೌಂದರ್ಯ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣು. ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಣು ಮನೆಯಲ್ಲಿದ್ರೆ ಬೆಂಕಿ ಕೆಂಡ ಇದ್ದಾಗೆ. ಆದಷ್ಟು ಬೇಗ ಅವಳಿಗೆ ಒಬ್ಬ ವಿದ್ಯಾವಂತರನ್ನ ಕರೆತಂದು ನನ್ನ ಇಡೀ ಆಸ್ತಿ ಪಾಸ್ತಿನೆಲ್ಲ ಅವ್ರಗಳ ಮೇಲೆ ಹೊರೆ ವಹಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಸಂಭ್ರಮ್. ಏನ್ ಮಾವ, ಏನ್ ಹೇಳ್ತಾ ಇದ್ದೀರಾ ನೀವು? ಸೌಂದರ್ಯನ ನನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಂದೊಂದಿನ ನೀವೇ ಹೇಳಿ, ಇವತ್ತು ಯಾಕೋ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ? ನೋಡೋ ಸಂಭ್ರಮ್, ನನ್ನ ನಿರ್ಧಾರ ಸರಿಯಾಗಿದೆ. ಮದುವೆ ವಿಚಾರದಲ್ಲಿ ನೀ ಮೂಗು ತೋರಿಸಬೇಡ. ಏ ವೈಭವ, ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಘಟ ಸರ್ಪವನ್ನು ನೀ ಕೆಣಕಿ ರೊಚ್ಚಿನಿಂದ ಎಡೆ ಮೆಚ್ಚಿ ರೊಚ್ಚಿಗೆ ಈ ರೊಚ್ಚಿಗೆ ಕಾರಣವಾದ ನಿನ್ನ ರಕ್ತವನ್ನು ಘಟಘಟನೆ ಕುಡಿಯದಿದ್ದೀರಾ? ಹಾ ಸಂಭ್ರಮ್, ಸಂಭ್ರಮ್ ಏನ್ ಯೋಚನೆ ಮಾಡ್ತಾ ಇದ್ದೀಯ? ಏನ್ ಮಾವ? ಏನು ಇಲ್ಲ, ಮುಂದೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅಂದಾಗೆ ಮಾವ, ಸಮುದ್ರದಲ್ಲಿ ಸುನಾಮಿ ಅಲೆ ಬಂದು ಅಪ್ಪಳಿಸಿದಾಗ ಮನೆ ಮಠ ಗಿಡ ಮರ ಎಲ್ಲ ನೆಲಸಮ ಆಗುವ ಹಾಗೆ ನೀ ಎಳೆದಿರೋ ಜೇಡರ ಬೆಲೆಗೆ ಈ ಮನೆ ಅಳಿಯ ಆಗೋನು. ಐ ಆಮ್ ಕರೆಕ್ಟ್. ಬರಬೇಕು ಬರಬೇಕು, ಆಪ್ತ ರಕ್ಷಕ, ಸಮಯ ಸಾಧಕ ಎಲ್ಲ ಅಲ್ವೇ? ಅಂದಾಗೆ ಹೋದ್ ಕೆಲ್ಸ ಅಣ್ಣ ಇಲ್ಲ ಕಾಯಿನ. ಈ ಪಟೇಲ ಯಾವಾಗ್ಲೂ ಕಾಯಿ ತರದೇನೆ ಅಣ್ಣೇ ತರೋದು.
ಪಟೇಲ, ಇಂಥ ಸಿಹಿ ಸುದ್ದಿ ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಒಂದು ಸೇರು ಜೇನುತುಪ್ಪ ಕುಡಿದಷ್ಟು ಸಂತೋಷವಾಯಿತು. ಸಂಭ್ರಮ್, ನಮ್ಮ ಎಸ್ಟೇಟಿನ ಕೆಲಸಗಾರರಿಗೆ ಈ ವಾರದ ಪೇಮೆಂಟ್ ಕೊಟ್ಟು ಬಹಳ ದಿನ ಆಯ್ತು. ನಾನು ನಿಂಗೆ ಒಂದು ಚೆಕ್ ಕೊಡ್ತೀನಿ, ಅದ ಡ್ರಾ ಮಾಡಿ ಅವ್ರಿಗೆ ಹಂಚ್ಬಿಡಿ. ಕೊಡಿ ಮಾವ. ನೀನು ಈ ದಿನ ನನ್ನ ಕೈಗೆ ಕೊಟ್ಟ ಚೆಕ್ಕಿನಂತೆ ಮುಂದೊಂದು ದಿನ ನನ್ನ ಕೈಗೆ ಕೊಡುವೆ ಚಿಕ್ಕನಾಯಕನಹಳ್ಳಿ ಚಿಪ್ಪ. ಸಂಭ್ರಮ್ ಸಂಭ್ರಮ್. ಏನ್ ಮಾವ? ಏನ್ ಹಾಗೆ ನಿಂತು ಬಿಡಲ್ಲ? ಏನಿಲ್ಲ ಮಾವ, ಹಿಂದಿನ ವಿಷಯ ಯಾವ್ದೋ ಜ್ಞಾಪಕ ಬಂತು, ಜ್ಞಾಪಕ ಮಾಡ್ಕೋತಾ ಇದ್ದೆ. ಮಾವ, ನಾ ಹಿಂಗ್ ಬರ್ತೀನಿ ಮಾವ. ಹೋಗಿದ್ ಬಾರ. ಪಟೇಲ, ಆ ಸಂಭ್ರಮ್ ಜೊತೆ ನಮ್ ಕೆಲಸ ವಿಚಾರವಾಗಿ ಮಾತಾಡ್ತಾ ನಿನ್ ಕಡೆ ಗಮನನೇ ಬಿಟ್ಬಿಟ್ಟೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಅಲ್ಲಿಗೆ ಒಳ್ಳೆ ಹುಡುಗ, ಒಳ್ಳೆ ವಂಶಿಕ, ಸಂಬಂಧಿ ಬೆಲೆ, ಡಬಲ್ ಗ್ರಾಜುಯೇಟು, ಕೆಲ್ಸಕ್ಕೆ ಅಲ್ಲೇ ಇಲ್ಲೇ ಇಟ್ಕೊಂಡು ಹಂಗೆ ಎಸ್ಕೇಪ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಗಾದ್ರೆ ಎಲ್ಲೋ ಆ ಜಿಂಕೆ ಎಲ್ಲೋ ಎಲ್ಲೋ ಇಲ್ಲೇ ಇಟ್ಕೊಂಡು ಅವ್ರಿಗೆ ಈ ಮನೆ ಹೊಸದಲ್ವೇ ಎಲ್ಲ ಮಾರ್ಕೆಟ್ ಅಲ್ಲೇ ಇರ್ಬೋದು. ಒಂದ್ ನಿಮಿಷ ನಿಮ್ ಬಗ್ಗೆ ನಮ್ಮ ಪಟೇಲ ಎಲ್ಲ ಹೇಳಿದಾನೆ. ಹಾಗೆ ನಮ್ಮ ಸಿರಿ ಸಂಪತ್ತಿನ ಬಗ್ಗೆ ನಿಮ್ಗೆ ಹೇಳಿರ್ಬೇಕಲ್ಲ? ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಪ್ರಜ್ವಲ್ ಅಂತ, MCA ಮಾಡಿದ್ದೇನೆ. ತಂದೆ ಇದ್ದಾರೆ, ತಾಯಿ ಇಲ್ಲ. ಒಬ್ಬ ತಂಗಿ, ಒಬ್ಬ ತಮ್ಮ ಇದ್ದಾರೆ. ಬಹಳ ಸಂತೋಷವಾಯ್ತು. ಸೌಂದರ್ಯ ಸೌಂದರ್ಯ ಮುಂಕಂಡ್ ಬಾರಮ್ಮ. ಇವ್ರ ಹೆಸರು ಪ್ರಜ್ವಲ್ ಅಂತ, ನಮ್ಮ ಪಟೇಲ್ರ ದೂರ ಸಂಬಂಧಿ. ಇವ್ರನಿಗೆ ನಿಮ್ ಕೊಟ್ಟೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಏನಂತೀಯಮ್ಮ? ಏನಣ್ಣ ಹೊಸದಾಗಿ ನನ್ನ ಒಪ್ಪಿಗೆನ ಕೇಳ್ತಾ ಇದೀಯಾ? ಒಂದು ಕಲ್ಲು ಕಂಬದ ಕೈಲಿ ತಾಳಿ ಕಟ್ಟಿಸ್ಕೊ ತಂಗಿ ಅಂತ ಹೇಳಿದ್ರೆ ಕಟ್ಟಿಸ್ಕೊಳ್ಳೋದಕ್ಕೆ ಸದಾ ಸಿದ್ಧವಾಗಿರ್ತೀನಿ. ನಿನ್ನ ಮಾತೇ ನನಗೆ ವೇದವಾಕ್ಯ. ಯಾಕಂದ್ರೆ ಯಾವಾಗ್ಲೂ ನೀನು ಬಯಸೋದು ನನ್ನ ಒಳ್ಳೇದನ್ನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ಆಗಲೆಂದು ಅರಸುತ್ತಿದೆ ಈ ರಕ್ತ ಸಂಬಂಧ. ಅಣ್ಣ ತಂಗಿ ಅಂದ್ರೆ ಹೆಂಗವ್ರೆ ನಮ್ಮ ದಣಿಗಳು ತಂಗಿನ ಹೊಡಿಬೇಕಾದ್ರೆ ಎಷ್ಟೆಷ್ಟು ಅವ್ರಿಗೆ ಅಕ್ಕೆ ಹೊಡ್ಕೊಂಡಿದ್ರು ನಾನಂತೂ ಕಾಣೆ. ಒಳ್ಳೆಯದಾಗಿ ಈ ಭಿಕ್ಷುಕರನ್ನು ಕರೆತಂದು ರಾಜ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ರಾಜ್ಯಭಾರ ಮಾಡಿಸಿದ ಹಾಗೆ ಎಲ್ಲೋ ಇದ್ದ ಈ ಬಡವನನ್ನು ತಂದು ಶ್ರೀಮಂತಿಗೆ ಪಟ್ಟವನ್ನು ಕಟ್ಟುತ್ತಿದ್ದೀರಲ್ಲ. ಈ ನಿಮ್ಮ ಉಪಕಾರದ ಭಾರವನ್ನು ನಾನು ಏನೇನು ತಿಂಗಳಿದ್ದರೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಪಟೇಲ್ರೆ.
ಮಾಡ್ತಾ ಇದ್ದೀರಾ? ಅವಸರ ಅಪಘಾತಕ್ಕೆ ಕಾರಣ ಅನ್ನೋದು ಮರ್ತೋಗ್ಬಿಡ್ತೇನು? ನೋಡಿ, ಮೊದಲು ನಿಮ್ಮ ಗುಣ ಹೇಗೆ, ನಡತೆ ಹೇಗೆ ಅನ್ನೋದನ್ನ ನಮ್ಮಣ್ಣ ಅವಲೋಕನ ಮಾಡ್ಬೇಕು. ಆಮೇಲೆ ನಾಳೆ ದಿನ ಮದ್ವೆ ಆದ್ಮೇಲೆ ನೀವು ನನ್ನ ಜೊತೆ ಹೇಗಿರ್ತೀರೋ ಅಂತ ನಾನ್ ತಿಳ್ಕೋಬೇಕು. ಈ ಎಲ್ಲಾ ಪ್ರಶ್ನಾವಳಿಗಳಿಗೆ ನೀವು ಸರಿಯಾಗಿ ಉತ್ತರ ಬರೆದ್ರೆ ಮಾತ್ರ ಈ ಸಿರಿ ಸಂಪತ್ತು ನಿಮ್ಮದಾಗತ್ತೆ. ಏನಂತೀರಾ ಮಿಸ್ಟರ್ ಪ್ರಜ್ವಲ್ ಅವರೇ? ನೀವು ಕೇಳುವ ಪ್ರಶ್ನಾವಳಿಗಳಿಗೆ ಉತ್ತರ ಬರೆಯಲು ನಾನು ಸದಾ ಸಿದ್ಧನಾಗಿ ಬಂದಿದ್ದೇನೆ ಮಿಸ್ ಸೌಂದರ್ಯ. ಸೌಂದರ್ಯ, ನಿನ್ನ ಸುರಿಮಳೆಗಳ ಪ್ರಶ್ನೆಗಳನ್ನು ಅವರ ಮೇಲೆ ಸುರಿಸಿ ಅವರ ದಿಕ್ಕು ಬೇರೆ ಕಡೆ ಯಾಕಮ್ಮ ಚೂಚಿತ್ತೀಯ? ಪಟೇಲ, ನಮ್ಮ ಎಸ್ಟೇಟ್ ನೋಡಿ ಬಹಳ ದಿನ ಆಯ್ತು. ಪ್ರಜ್ವಲ್ ಕರ್ಕೊಂಡ್ ಬಾ, ಕಾರಲ್ಲಿ ಒಂದು ರೌಂಡ್ ಸುತ್ತಾಡ್ಕೊ ಬರೋಣ. ಆಗ್ಬೋದು ಆಗ್ಬೋದು. ಬನ್ನಿ ಪ್ರಜ್ವಲ್. ಇದು ಕುರಿಗ ಸಾಕಿದ್ರೆ ಹೋಗಲು ಮೂರ್ಖ ಅಣ್ಣ. ಈ ಗಂಡು ಅನ್ನೋ ಅಸ್ತ್ರನ ಬಳಸಿ ನಿನ್ನ ಕೋಟೆಯನ್ನ ಭದ್ರಪಡಿಸ್ಕೋಬೇಕು ಅಂತ ನೋಡ್ತಾ ಇದೀಯಾ? ಆದ್ರೆ ಅದೇ ಗಂಡ ಅನ್ನೋ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ನಿನ್ನ ಭದ್ರಕೋಟೆಯನ್ನ ಛಿದ್ರ ಛಿದ್ರ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸೌಂದರ್ಯನೇ ಅಲ್ಲ. ಆಕಾಶದಲ್ಲಿ ಬಿಳಿ ಕಾಗೆ ಬೇಕಾದ್ರೂ ನೋಡ್ಬೋದು, ನೀರಲ್ಲಿ ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು. ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡಿಡ್ದಿರೋ ಗಂಡಸು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಇವಳು ಸೌಂದರ್ಯ ಯಾರಿಗೋ ಬಗ್ಗೋದೇ. ಶ್ರೀಮಂತಿಗೆ ದರ್ಪ, ಬಡವನ ಪಾಡಿಗೆ ಸರ್ಪ. ಏ ವೈಭವ, ನಿನ್ನ ದರ್ಪದಿಂದ ಗಂಭೀರನಾಗಿ ಮೆರೆಯುತ್ತಿರುವ ನಿನ್ನ ದಾರಿಗೆ ನಾನೆಲ್ಲಿ ಕಲ್ಲು ಮುಳ್ಳಾಗುತ್ತೇನೋ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಗಾಳಿಗೆ ತೂರಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯೋ ಬಡ ಬಿಕಾರಿಯನ್ನು ತಂದು ನಿನ್ನ ಮನೆಯ ಅಳಿಯನನ್ನಾಗಿ ಮಾಡಿಕೊಂಡಿರುವೆಯಲ್ಲ ಮೂರ್ಖ. ಅದೇ ಬಡ ಬಿಕಾರಿಯನ್ನು ನೆಲಸಮ ಮಾಡೋಕೆ ನಿನ್ನ ಮನೆಯಲ್ಲಿಯೇ ವಿಷ ತುಂಬಿದ ವಿಷ ಸರ್ಪವಿದೆ ಎಂದು ನಿನಗೇನೋ ಗೊತ್ತು? ದುಷ್ಟತನದಿಂದ ಬದುಕುವ ನಾನೊಬ್ಬ ಮಹಾನ್ ಕಿಲಾಡಿ. ಬಡವರ ಮೇಲಿನ ದರ್ಪ, ದಬ್ಬಾಳಿಕೆ, ದೌರ್ಜನ್ಯ ಗುಲಾಬಿ ಹೂವಿಗಿಂತ ಸೌಂದರ್ಯ ತುಂಬಿಕೊಂಡಿರೋ ಹುಡುಗಿಯರ ಮೇಲೆ ಈ ನನ್ನ ಸರ್ವ ಸಾಮ್ರಾಜ್ಯದಲ್ಲಿ ನನ್ನದೇ ಸರ್ವಾಧಿಕಾರ. ನನ್ನ ಎದುರಿಗೆ ಬಂದು ಇಂಥವರ ಎದೆಬೇಕು ಬಿಸಿ ರಕ್ತ ಕುಡಿಯುವುದೇ ಈ ಸಂಭ್ರಮನ ಸ್ಪೆಷಾಲಿಟಿಯ? ಯಾರಿವರು? ಈ ನಿರ್ಜನವಾದ ಕಾಡಿನಲ್ಲಿ ಗಿಡ ಮರಗಳನ್ನು ಕಡಿದು ಸೌದೆಯ ರಾಶಿ ರಾಶಿ ಮಾಡುತ್ತಿರುವವಳು ಎಂತವಳ ಸೌಂದರ್ಯ! ದೇವಲೋಕದ ಅಪ್ಸರೆಯಂತ ಇವಳ ಮೈಬಣ್ಣವನ್ನು ನೋಡ್ತಾ ಇದ್ರೆ ತುಂಬಿ ಹೂವಿನ ಜೊತೆ ಸ್ಪರ್ಶಿಸಿ ನಾನು ಸಹ ಸ್ಪರ್ಶಿಸಬೇಕು ಎನ್ನುತ್ತಿದೆ ನನ್ನ ಆಂತರ್ಯ. ಇಂಥ ಜಂಗುಳಿ ಚೆಲುವೆ ಯಾರಿರಬಹುದು? ಯಾರಾದರೇನಂತೆ ಈ ದಿನ ಒದಗಿ ಬಂದಿರುವ ಸುಸಂದರ್ಭವನ್ನು ಸುಸೂತ್ರವಾಗಿ ನೆರವೇರಿಸಿಕೊಳ್ಳಲೇಬೇಕು. ಹಲೋ 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 ಮಿಸ್, ನಿಮ್ಮನ್ನೇ 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 ನನ್ನ ಹೆಸರು ಸಂಭ್ರಮ ಅಂತ. ನನ್ನ ಜೀವನದಲ್ಲಿ ನಡೆದ ಕೈ ಘಟನೆಯನ್ನು ಮರೆಯೋದಕ್ಕೋಸ್ಕರ ಈ ಕಾಡಿನಲ್ಲಿರುವ ಗಿಡ
ಮೃಗ ಪ್ರಾಣಿ ಪಕ್ಷಿಗಳನ್ನು ನೋಡಿ ಆನಂದಿಸಬೇಕು ಅಂತ ಸಿಟಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಹೀಗೆ ಸರ್ಚ್ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ನೀವು ಕಂಡ್ರಿ. ನಿಮ್ಮನ್ನ ಮಾತಾಡಿಸ್ತೇ ಹೋಗೋದು ಸರಿಯಿಲ್ಲ ಅಂತ ಮಾತಾಡಿಸ್ತೇ ಅಷ್ಟೇ. ಹೋಗ್ಲಿ ಬಿಡಿ, ತುಂಬಾ ಒಳ್ಳೆ ಕೆಲಸನೇ ಆಯ್ತು. ಆದ್ರೆ ಒಂದು ವಿಷಯ, ಈ ಕಾಡ್ನಲ್ಲಿ ಪ್ರಾಣಿಗಳು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಅದಕ್ಕೋಸ್ಕರ ಹುಷಾರಿಂದ ಹೋಗಿದ್ ಬನ್ನಿ, ಸರಿನಾ? ಹಾಗೇನಿಲ್ಲ. ಈ ನಿರ್ಜನವಾದ ಕಾಡಿನಲ್ಲಿ ನಿನ್ನಂತ ಒಂಟಿ ಹೆಣ್ಣನ್ನ ಬಿಟ್ಟು ಹೋಗಕ್ಕೆ ಯಾಕೋ ಮನ್ಸೇ ಬರ್ತಾ ಇಲ್ಲ. ನೋಡಿ, ಆ ರೀತಿಯಲ್ಲ ನೀವೇನು ಅನ್ಕೋಬೇಡಿ. ನನಗೇನು ಈ ಕಾಡು ಹೊಸ್ತಲ್ಲ. ನಮ್ಮ ವಂಶ ಪಾರಂಪರೆಯಿಂದಲೂ ಈ ಕಾಡಿನಲ್ಲೇ ನಾವು ಹುಟ್ಟಿ ಬೆಳೆದಿದ್ದೀವಿ. ಅದು ಅಲ್ಲದೆ ಈ ಕಾಡಿನಲ್ಲೇ ಬೆಳೆದಿರೋ ಈ ಮರ ಗಿಡ ಇದೆಯಲ್ಲ, ಅವನ್ನೆಲ್ಲ ಕಡಿದು ಸೌದೆ ಮಾಡಿ ತಗೊಂಡೋಗಿ ಸಿಟಿಗೆ ಹೋಗಿ ಅದನ್ನ ಮಾರಿ ಅದರಿಂದ ಬಂದಿರೋ ಹಣ್ಣಲ್ಲಿ ನಾವು ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಹಾಗೇನಿಲ್ಲ. ಮತ್ತಿನ್ನೇ ಹಾಗೆ ಈ ದಟ್ಟವಾದ ಕಾಡಿನಲ್ಲಿ ನನ್ನ ನಿನ್ನ ಬಿಟ್ರೆ ಮತ್ಯಾರೂ ಇಲ್ಲ. ನಮ್ಮಿಬ್ಬರ ಭೇಟಿ ಆಕಸ್ಮಿಕ. ಈ ಭೇಟಿಯ ಸುಸಂದರ್ಭದಲ್ಲಿ ರೋಮಿಯೋ ಜೂಲಿಯಟ್, ಲೈಲಾ ಮಜುನ್ ತರ ನನ್ನ ನಿನ್ನ ದೇಹವೇಕೆ ವಿಲನ ಹೊಂದಬಾರದು ಅಂತ. ರಾಕ್ಷಸ, ನರ ರಾಕ್ಷಸ, ಬಾಯಿ ಬಂದಾಗ ಮಾತಾಡಿದ್ರೆ ನಾನು ಮಾತಾಡೋದಿಲ್ಲ. ನನ್ನ ಕೈಲಿರೋ ಫುಟ್ಬಾಲ್ ಮಾತಾಡುತ್ತೆ. ಎಚ್ಚರ. ಏನೆಂದೆ? ಸತ್ತರು ಮುಖದ ಮೇಲೆ ಮೀಸೆ ಬರೆದಿರೋ ನಿನಗೆ ಇಷ್ಟು ಕೊಪ್ಪಿರಬೇಕಾದ್ರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಈ ಮುಖದ ಮೇಲೆ ಮೀಸೆ ಬರೆದಿರುವ ಗಂಡನೆಯ ಗಂಡಿಗೆ ಇನ್ನೆಷ್ಟಿರಬೇಕು ಹೇಳು. ನನ್ನ ಗನ್ನಕ್ಕೆ ಗೊತ್ತಿಟ್ಟು ಪ್ರಿಯಾ ಎಂದು ನಿನ್ನ ಪ್ರೇಮ ಚುಂಬನವನ್ನು ಧೂಳೆಪ್ಪಿಸು. ಏನು ನೀನು ಕರೆದ ತಕ್ಷಣ ಓಡಿ ಬಂದು ನಿನ್ನ ಗಲ್ಲಕ್ಕೆ ಮುತ್ತಿಡೋದಕ್ಕೆ ನನ್ನನ್ನೇನೋ ವೇಷವಾಟಿಕೆ ಮನೆಯಿಂದ ಬಂದವಳು ಅಂತ ತಿಳಿದಿದೆಯೇನೋ? ನೋಡು, ಮರ್ಯಾದಸ್ಥರ ಕುಟುಂಬದಲ್ಲಿ ಜನಿಸಿದವಳು, ಮರ್ಯಾದೆಯಾಗಿ ಬಾಳ್ತಾ ಇರೋ ತಂಗಿ ನಾನು. ನನ್ನ ಬಗ್ಗೆ ಇನ್ನೊಂದ್ಸಲ ಏನಾದ್ರೂ ಮಾತಾಡಿದ್ರೆ ಸರಿ, ಹಠಾಗೋ ಇಲ್ಲಿಂದ. ಹಠಮಾರಿಯಾದೇನು ಎಮ್ಮಾರಿಯಾದೇನು? ಹೆಣ್ಣು, ನಾನು ಗಂಡು. ಸುಮ್ಮನೆ ಸಿಟ್ಟಿಗೆಪ್ಪಿಸಿ ನಿನ್ನ ಬಾಳನ್ನ ಸುಟ್ಕೋಬೇಡ. ಲೇ ಲುಚ್ಚ, ಕಟುಕ, ಕುರಿ, ಮೇಕೆ ಅದನ್ನೆಲ್ಲ ಕೂದಾಗ ಅವುಗಳ ಕಾಲಲ್ಲಿರೋ ಕೂದಲುಗಳನ್ನ ಸುಟ್ಟಾಕ್ತಂಗೆ ನನ್ನ ಬಾಳನ್ನ ಸುಟ್ಟಾಕ್ಬೇಕು ಅಂತ ಅನ್ಕೊಂಡಿದೀಯೇನೋ? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಲುಚ್ಚ ಎಣ್ಣೆ, ಈ ನಿನ್ನ ಮಾತಿನಿಂದ ನನ್ನ ಕಾಮದಾಹ ಪುಡಿದೇಳುತ್ತಿದೆ. ನೀನಾಗಿ ನೀನೇ ಬಂದು ನನ್ನ ಕಾಮದಾಹವನ್ನು ಸಂತೈಸೆ ಕಾಮಿನಿ. ಕಾಮಿನಿ ಅಂತೇನೋ ಕಾಮುಕ? ನಾನೇನು ಕಾಮದ ಪಿತ್ತವನ್ನ ನೆತ್ತಿಗೆತ್ತಿಸ್ಕೊಂಡು ನಿನ್ನ ಹತ್ರ ಓಡಿ ಬಂದು ನನ್ನ ಕಾಮದ ಪಿತ್ತವನ್ನ ಇಳಿಸು ಅಂತ ಕೇಳ್ಕೊಂಡಿದ್ದೀನೇನೋ? ನೋಡ, ಇನ್ನೊಂದ್ಸಲ ಏನಾದ್ರೂ ಮಾತಾಡಿದ್ರೆ ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲ್ಸ ಹೆಣ್ಣು ನಾನಾಗ್ಬೇಕಾಗುತ್ತೆ. ನಿನ್ನಂತ ಸುರಸುಂದರಿಯರು ನನ್ನಂತ ರಸಿಕ ಶಿಖಾಮಣಿಗೆ ಹೇಳೋ ಮಾತನ್ನೇ ಹೇಳಿ ನನ್ನ ಮನಸ್ಸನ್ನು ಚಂಚಲಗೊಳಿಸಿ ನನ್ನ ನಿನ್ನ ಪ್ರೇಮದಾಯಕ್ಕೆ ನೀನು ಬಿ ಸಿಗ್ನಲ್ ಕೊಟ್ಬಿಟ್ಟೆ. ಬಾ, ತಡ ಮಾಡೋದು ತರವಲ್ಲ. ನೋಡು, ಕಾಮನ ಬಿಲ್ಲು ಆ ಆಕಾಶದ ಮೇಲೆ ಎಷ್ಟೊಂದು ಅಂದವಾಗಿ ಕಾಣಿಸುತ್ತೆ ಗೊತ್ತಾ? ಆದ್ರೆ ಆ ಕಾಮನ ಬಿಲ್ಲನ್ನ ಮುಟ್ಟೋದ್ರೆ ಅದು ಯಾರಿಗೂ ಸಿಗೋದಿಲ್ಲ. ಅದೇ ರೀತಿ ನಾನು ಯಾವತ್ತೂ ನಿನಗೆ ಸಿಗೋದಿಲ್ಲ. ಅದನ್ನ ಮರ್ತ್ಬಿಡು. ಮನಸ್ಸು ಮಾಡಿದ್ರೆ ಕಾಮನ ಬಿಲ್ಲ ಏನು? ಆ ಸೂರ್ಯಚಂದ್ರ ನನಗೆ ಬಂದು ಭೇಟಿಯಾಗಿ ಹೋಗ್ತಾರೆ. ಅಂತರಲ್ಲಿ ಯೌವನದಿಂದ ಮೈಕೆರಸ ತುಂಬಿಕೊಂಡು ರಾರಾಜಿಸುತ್ತಿರುವ ನಿನ್ನ ಸೌಂದರ್ಯ ರಸವನ್ನು ಇಲ್ಲದೆ ಬಿಡುತ್ತೇನಾ? ಬಾ ಬಾ. ಭೂಮಿಯೇ ಬಾಯಿಗಳಲ್ಲಿ ನಿನ್ನನ್ನು ಅನುಭವಿಸದೇ ಬಿಡುವುದು.
ನೋಡಿ ಎದುರಿದೀಯಾ? ಕಂಡೆ ಕಂಡೆ, ಯಾವತ್ತೂ ನೋಡಿ ಎರೆಯದ ಕಾಡು ಮೃಗವನ್ನ ಕಂಡೆ ಪವನ್, ಕಂಡೆ. ಆ ಕಾಡು ಪ್ರಾಣಿ ನಾನು ಒಬ್ಬಂಟಿ ಆಗಿದ್ದೀನಿ ಅಂತ ಗೊತ್ತು ಮಾಡಿಕೊಂಡು ಸಂಚು ಮಾಡಿ ಹೊಂಚಾಕಿ ನನ್ನನ್ನು ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು. ಆದ್ರೆ ನಾನು ಆ ಸಮಯದಲ್ಲಿ ಕಾಪಾಡಿ ಕಾಪಾಡಿ ಅಂತ ಕಿರಿಚ್ಕೊಂಡೆ. ಆಗ ಆ ಪ್ರಾಣಿ ನೀವು ಬಂದೆ ಬಂದೆ ಅನ್ನೋ ಶಬ್ದನ ಕೇಳಿಸ್ಕೊಂಡು ಓಡ್ಬಿಡ್ತು. ಆದ್ರೆ ನೀವು ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಶೀಲ ಎಲ್ಲವನ್ನೂ ಕಾಪಾಡಿದ್ರಿ. ಸದ್ಯ ನಿನಗೇನು ಆಗಿರೋಲ್ಲ, ಅದೇ ನನ್ನ ಪುಣ್ಯ. ಅದ್ ಸರಿ, ನೀವೇನು ಇದ್ಕಿದ್ದಂಗೆ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನಾನು ಮೊನ್ನೆ ನಿಂಗೆ ಹೇಳಿಲ್ವಾ ಯಾವ್ದೋ ಕೆಲಸ ಬೆಂಗಳೂರು ಹೋಗ್ತಾ ಇದೀನಿ ಅಂತ. ಆ ಕೆಲಸ ಮುಗಿಸ್ಕೊಂಡು ಬಸ್ಸಿನಲ್ಲಿ ಬಂದು ನಮ್ಮೂರ್ ಗೇಟಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಜೋರ ಶಬ್ದ ಕಿವಿ ಕೇಳಿಸ್ತು. ನಾ ಗಾಬರಿ ಬಂದು ನೋಡಿದ್ರೆ ನೀನು ಏನಾಶ್ಚರ್ಯಕರ. ಅಬ್ಬಾ, ನಿಜವಾಗ್ಲೂ ನನ್ನ ಕಷ್ಟನ ಆ ಭಗವಂತ ನೋಡ್ಲಾರ್ದೆ ಆ ದೇವರೇ ನಿಮ್ಮನ್ನ ಇಲ್ಲಿಗೆ ಕಳ್ಸ್ಕೊಟ್ಟಿದ್ದಾನೆ ಅಂತ ಅನ್ಸತ್ತೆ. ಇರಬಹುದು. ನನ್ನ ನಿನ್ನ ಪ್ರೀತಿ ಪ್ರೇಮನ ನೆಚ್ಚಿ ಆ ದೇವರು ಈ ನಿಜವಾದ ಪ್ರಯತ್ನಕ್ಕೆ ಕಳಿಸಿ ನಮ್ಮಿಬ್ಬರನ್ನು ಬಂಧಿಸಿದ್ದಾನೆ. ಆ ದೇವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಲ್ಲ, ನೀವ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ತಾ ಇದ್ರು ನಿಮ್ ಚೇಷ್ಟೆ ಬುದ್ಧಿನ ಮಾತ್ರ ಇನ್ನು ಸ್ವಲ್ಪನೂ ಕಮ್ಮಿ ಮಾಡ್ಕೊಂಡಿಲ್ಲ ಅಲ್ವಾ? ಅದು ಯಾಕೆ ಬಿಡಕ್ಕಾಗುತ್ತೆ ಅನ್ಕೊಂಡನ ನೋಡು. ಆಡುವಕ್ಕೆ ಹೋಗಿ ವಸಂತ ಮಾಸದಲ್ಲಿ ಆಡುವಕ್ಕೆ ಹೋಗಿದೆ ಚಂದ. ಪುಣ್ಯಮ ದಿವಸ ಚಂದಮಾಮನನ್ನು ನೋಡಲು ಇನ್ನೂ ಚಂದ. ಹಾಗೆ ಕವಿ ಶಬ್ದಗಳನ್ನು ವರ್ಣನೆ ಮಾಡಿ ಬರೆದರೆ ಓದಲು ಇನ್ನೂ ಚಂದ. ಹಾಗೆ ದಿನ 24 ಗಂಟೆಯಲ್ಲಿ ನಿನ್ನ ಮುಖವನ್ನು ನೋಡಿದರೆ ಇನ್ನೂ ಚಂದ. ನೀವೇ ವಹಿಸ್ಕೊ ನನ್ನ ನಿನ್ನ ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗಿದೆ ಎಂದು. ಹೌದು, ರೆಕ್ಕೆ ಬಲಿತ ಹಕ್ಕಿ ಹಾರಾಡ್ತಾ ಇದ್ದಾನೆ ಚಂದ. ಆ ಸಮುದ್ರದಲ್ಲಿ ನೀರು ಜುಳು 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 ಅಂತ ಹರಿತಾ ಇದ್ದಾನೆ ಚಂದ. ಅದೇ ರೀತಿ ನೀವ್ ಯಾವಾಗ್ಲೂ ನನ್ನನ್ನ ಪ್ರೀತಿಸ್ತಾ ಇದ್ರೇನೆ ಚಂದ. ನನ್ನ ಮನಸ್ಸಲ್ಲಿ ನೀವಿದ್ರೇನೆ ಚಂದ. ನೀವು ನಾನು ಬೆಂಗಳೂರಿನ ಬರ್ಬೇಕಾದ್ರೆ ಒಂದು ಗುಲಾಬಿ ತಂದಿರುವೆ. ಗುಲಾಬಿ ಮಾತ್ರ ತಂದಿದ್ದೀರಾ? ಕುಡ್ಕೊಳಕ್ ಮಲ್ಗೆ ಹೂ ಅಂತೂ ತಂದ್ಕೊಟ್ಟಿಲ್ಲ. ಅಟ್ಲೀಸ್ಟ್ ಒಂದ್ ಗುಲಾಬಿ ಆದ್ರೂ ತಂದ್ರಲ್ಲ ಸಾಕು. ಗುಲಾಬಿ ತಂದಿರುವೆ ನಿಮಗೋಸ್ಕರ. ಪವನ್ ನೋಡಿ, ಈ ಗುಲಾಬಿ ಹೂವು ನಿಮ್ ತರನೇ ಅರಳು ನಿಂತಿದೆ. ಈ ಅರಳುವ ಗುಲಾಬಿ ಹೂವು ಲವರಸ ಭಾವಕ್ಕೆ ಹೇಗೆ ನೀರದಂತೆ ನಿನ್ನ ಮನಸ್ಸಿನ ಕಂಠದಿಂದ ಮೊದಲು ನಾಡನ್ನಾಡಿ ನನ್ನ ಮನಸ್ಸನ್ನು ಸಂತೋಷಪಡಿಸುವೆಯಾ? ಮಲ್ಗೆ ಹೂ ತಂದ್ಕೊಡ್ತೀರಾ ಅಲ್ವಾ? ಚಂದನ ಚಂದನದಿಂದ ಕೊರೆದ ಗೊಂಬೆಯ ಅಂದ ಚಂದ